ಈ ಮಂತ್ ನಾವು 11th and 12th ಆಪರೇಟ್ ಮಾಡ್ತಿದೀವಿ ಜುಲೈಯಲ್ಲಿ 11th and 12th 2 days ಇದೆ. ಅದಕ್ಕೆ ಯೂಸ್ ಮಾಡ್ಕೋಬಹುದು. ಈ ಟೈಮ್ ಈವೆಂಟ್ಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳೋಣ, ಆಪರ್ಚುನಿಟಿ ಇದೆ, ಎಲ್ಲರೂ ಯಾರ್ಯಾರು ಬೇಕಾಗಿದೆ ಯೂಸ್ ಮಾಡ್ಕೋಬಹುದು ಅಂತ. ಅದಕ್ಕೆ ನಿಮ್ಗೆ ನ್ಯಾಪ್ಕ ಮಾಡಿಸ್ಕೊಂಡು ಫೋನ್ ಮಾಡಿದೀವಿ. ಬಹಳ ಒಳ್ಳೇದು. ದುಡ್ಡಿರೋರೆಲ್ಲ ಹೆಲಿಕಾಪ್ಟರ್ ಯಾವಾಗ ಬೇಕಾದ್ರೂ ದುಡ್ಡು ಹೋಗ್ತಾರೆ. ಈ ತರ ಸಾಮಾನ್ಯ ಜನರು ಬಂದ್ಬಿಟ್ಟು ನಾನು ಒಂದ್ಸಲ ಫ್ಲೈ ಮಾಡ್ಬೇಕಂದ್ರೂ ಯಾರು ಕೊಡಲ್ಲ ಹಂಗೆ. ಸೊ ಈ ತರ ಜಾಯ್ ರೈಡ್ಸ್ ಆರ್ಗನೈಸ್ ಮಾಡ್ದಾಗ್ಲೇನೆ ಬಂದ್ಬಿಟ್ಟು ಒಂದು ಸ್ಲಾಟ್ಗೆ ಅಂತ ದುಡ್ಡು ತಗೊಂಡು ಫ್ಲೈ ಮಾಡೋಕ್ಕಾಗಿದೆ. ಇದೊಂದೇ ಆಪರ್ಚುನಿಟಿ ಇರೋದು ಅವ್ರಿಗೆ ಮಾಡೋಕ್ಕೆ ಅಂತ. ನೋಡಿ, ನೀವು ಸಿಟ್ಟಿಂಗ್ ವೈಸ್ ನೀವು ನೋಡ್ತಾ ಇದ್ದೀರಾ, ಮುಂದ್ಗಡೆ 3 ಜನ ಇದೆ. ಪೈಲಟ್ ಬಿಟ್ಟು ಇಬ್ರು ಕುತ್ಕೋಬಹುದು. ಹಿಂದ್ಗಡೆ 4 ಜನ, 6 ಸೀಟರ್. ಓಕೆ. ಒಟ್ಟು 5 ಸೀಟ್ ಬುಕ್ ಮಾಡ್ಬೋದಾ? 5 ಸೀಟ್, 5ರಿಂದ 6 ಸೀಟ್ ಬುಕ್ ಮಾಡ್ಕೋಬಹುದು. ಒಂದೇ ಫ್ಯಾಮಿಲಿ 6 ಜನ ಕುತ್ಕೋಬಹುದು. ಓಕೆ. ಎಷ್ಟು ಟ್ರಿಪ್ ಮಾಡ್ತೀರಿ ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ ಒಂದು 30, 35 ಟ್ರಿಪ್ ಮಾಡ್ತೀವಿ. ಪ್ರತಿ ತಿಂಗಳು ಅಷ್ಟು ಆಗ್ತಿದೆಯಾ? ಹೌದು, ಆರಾಮಾಗಿ ಮಾಡ್ತಿದ್ದೆ. ಓಕೆ. ಈ ಹೆಲಿಕಾಪ್ಟರ್ ಬಂದು 35 ಕೋಟಿ, 35 crores ಆಗುತ್ತೆ. 35 ಕೋಟಿ? ಹೌದು, 35 crores. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನೀಗ ಹೆಲಿಕಾಪ್ಟರಲ್ಲಿದ್ದೀನಿ. ಹೆಲಿಕಾಪ್ಟರ್ ಅಂದ ತಕ್ಷಣ ನೀವು ವಿಡಿಯೋ ನೋಡೇ ಇರ್ತೀರಿ. ದಿ ಗ್ರೇಟ್ ಕ್ಯಾಪ್ಟನ್ ಗೋಪಿನಾಥ್ ಅವರ ಕನಸಿನ ಕೂಸು ಮತ್ತು ಡೆಕ್ಕನ್ ಏರ್ ಹೌಸಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಜಕ್ಕೂರು ಏರೋಡ್ರಮ್ಮಲ್ಲಿದ್ದೀನಿ. ಯಾಕಪ್ಪ ಮತ್ತೆ ಇದು ಅಂತ ಹೇಳಿದರೆ, ನೀವು ಹೋದ ಸಲ ವಿಡಿಯೋ ಹಾಕಿದಾಗ ಅಭೂತಪೂರ್ವ ಯಶಸ್ಸನ್ನು ನಮಗೆ ಕೊಟ್ಟಿದ್ರಿ. ತುಂಬ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಇದು ಬದುಕಿನ ಬುತ್ತಿಯಲ್ಲಿ. ಈಗೊಂದು ಅವಕಾಶ ಸರ್ ಮಾಡಿಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, ಜುಲೈ 11, 12 ಸ್ಯಾಟರ್ಡೆ ಸಂಡೇ ನೀವು ಕೇವಲ 6,500 ರೂಪಾಯಿದಲ್ಲಿ ಈ ಹೆಲಿಕಾಪ್ಟರ್ನ ನಿಮ್ದಾಗಿಸ್ಕೋಬೋದು, ಹಾರಾಟ ಮಾಡ್ಬೋದು. ನಿಮ್ಮ ಮಕ್ಕಳು ಮತ್ತು ನಿಮ್ಮ ಫ್ಯಾಮ್ಲಿನ ಕರ್ಕೊಂಬಂದು ಈ ಹೆಲಿಕಾಪ್ಟರ್ನ ನೀವು ಬಾಡಿಗೆ ಆಗಿ ತಗೊಂಡು ಹಾರಾಟ ಮಾಡ್ಬೋದು ಅನ್ನೋ ಖುಷಿ ವಿಚಾರ ತೊಗೊಂಡು ತಮ್ಮ ಹತ್ರ ಬಂದಿದ್ದೀನಿ. ಇಂಥ ವಿಷಯನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಜೀವನದಲ್ಲಿ ಏನೇನ ಮಾಡಿಬಿಟ್ಟಿದ್ದೀವಿ ರೀ. ಎಲ್ಲರ ಕನಸಿದು. ಯಾರಿಗೆ ಕನಸಿಲ್ಲ ಹೇಳ್ರಿ? ಏರೋಪ್ಲೇನಲ್ಲಿ ಓಡಾಡಬೇಕು, ಹೆಲಿಕಾಪ್ಟ್ರಲ್ಲಿ ಓಡಾಡಬೇಕು ಅನ್ನೋ ಕನಸು ಯಾರಿಗಿಲ್ಲ? ಒಂದು ಕನಸು ಇದು ಯಾವತ್ತಾದರೂ ಒಂದು ಎಲ್ರಿಗೂ ಇದ್ದೇ ಇರುತ್ತೆ. ದಯವಿಟ್ಟು ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಈ ಸೇವೆ ಈಗ ಸದ್ಯಕ್ಕೆ ಲಭ್ಯ ಇದೆ. ಯಾವ ಸಂಸ್ಥೆ ಕೂಡ ಇಂಥದ್ದೊಂದು ಅವಕಾಶ ಮಾಡಿಕೊಡ್ಲಾರರು. ಬಟ್ ಕ್ಯಾಪ್ಟನ್ ಗೋಪಿನಾಥ್ ಅವರ ಸಂಸ್ಥೆ ಇದನ್ನು ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ಇಂಥ ಅವಕಾಶ ನಿಮಗಿದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಒಂದು ಸಲ ನೀವು ಟ್ರೈ ಮಾಡಿ. ಅದ್ರದ್ದೊಂದು ಹಾರಾಟದ ಒಂದು ಮಜಾ ಇದೆಯಲ್ಲ, ಅದು ಅದ್ಭುತ. ಹಾಗಾಗಿ ಈ ಅವಕಾಶ ನಿಮಗಿದೆ. ಇದ್ರ ಸಂಪೂರ್ಣ ವಿಷಯ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ರ ಸಂಸ್ಥೆಯ ಯಾಸಿನ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಕಂಪ್ಲೀಟ್ ವಿಷಯ ನಮ್ಗೆ ತಿಳಿಸ್ಕೊಡ್ತಾರೆ. ಅದನ್ನು ಮಾತಾಡೋಣ. ಏನೇನಿದೆ, ಹೇಗಿದೆ, ಎಲ್ಲಿ ಹಾರಾಟ ಮಾಡುತ್ತೆ, ಎಲ್ಲ ವಿಚಾರನೂ ತಿಳ್ಕೊಳ್ಳೋಣ. ಇನ್ನೊಂದನ್ನು ತಿಳ್ಕೊಂಬಿಡಿ, ಹೋದ ಸಲ ಕೂಡ ನಾವು ವಿಡಿಯೋ ಹೇಳಿದ್ವಿ, ನೀವು ನಿಮ್ಮೂರಿಗೆ ಕೂಡ ಈ ಹೆಲಿಕಾಪ್ಟರ್ನ ತೊಗೊಂಡು ಹೋಗ್ಬೋದು, ಅಥವಾ ದೇವಸ್ಥಾನದ ಓಪನಿಂಗಿಗೆ ತೊಗೊಂಡು ಹೋಗ್ಬೋದು, ಅಥವಾ ಸಭೆ ಸಮಾರಂಭಗಳಿಗೆ ಇದನ್ನು ತೊಗೊಂಡು ಹೋಗ್ಬೋದು. ನಿಮಗೋಸ್ಕರ ಇದು ತಯಾರಾಗಿದೆ. ಈಗಂತೂ ಹೊಸ ವಿನ್ಯಾಸದಲ್ಲಿ ಈ ಹೆಲಿಕಾಪ್ಟರ್ ಬಂದಿದೆ. ಇದ್ರ ಪ್ರೈಸ್ ಕೇಳಿದರೆ ನನಗಂತೂ ಕುತೂಹಲ. 35 ಕೋಟಿ ಅಂತೆ. ಬನ್ನಿ, ಈ 35 ಕೋಟಿ ಹೆಲಿಕಾಪ್ಟ್ರಲ್ಲಿ ನಮಗೆ ನಿಮಗೆ ಹಾರಾಡೋ ಅವಕಾಶ ಇದೆ. 12ನೇ ತಾರೀಕು ಬದುಕಿನ ಬುತ್ತಿ ತಂಡ ಕೂಡ ನಿಮ್ಮ ಜೊತೆಗಿರುತ್ತೆ. ನಾನು ಸಿಗ್ತೀನಿ. ಬನ್ನಿ, ಅವತ್ತು ನೀವು ಸೇರಿ ಹೆಲಿಕಾಪ್ಟ್ರಲ್ಲಿ ಹಾರಾಟ ಮಾಡೋಣ. ಇದ್ರ ಕಂಪ್ಲೀಟ್ ವಿಚಾರ ತಿಳ್ಕೊಳ್ಳೋಣ. ಯಾಸಿನ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡಿಸ್ತೀನಿ. ಬನ್ನಿ. ಭಾಳ ದಿವಸ ಆಯಿತು. ಹೆಂಗಿದೆ? ಚೆನ್ನಾಗಿದ್ದೀನಿ ಸರ್. ತಾವಾಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮ್ಮನ್ನ ನೆನೆಸ್ಕೊಂಡು ನಾನು ಫೋನ್ ಮಾಡಿದೆ. ನಮ್ಮನ್ನು ನೆನೆಸ್ಕೊಂಡು ಫೋನ್ ಮಾಡಿದೆ. ಹೌದು. ಓಕೆ ಸರ್, ಈ ವಿಷಯ ಆಮೇಲೆ ಮಾತಾಡೋಣ. ಮೊದಲನೇದು ಹೇಗಿತ್ತು ಸರ್ ರೆಸ್ಪಾಂಡು? ಯಾಕಂದರೆ ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು ಆ ವಿಡಿಯೋ. ಹೆಲಿಕಾಪ್ಟರ್ ಅಂತಂದರೆ ಕೈಗೆ ನಿಲುಕಲಾರದ ವಸ್ತು ಅಂತ ಅಂದ್ಕೊಂಡಿದ್ವಿ. ಅದು ಜನಸಾಮಾನ್ಯರಿಗೆ ತಲುಪೋ ಹಾಗಾಯಿತು. ಹೇಳಿ. ಲಾಸ್ಟ್ ಟೈಮ್ದು ವಿಡಿಯೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಇದು ಎಲ್ಲರಿಗೂ ಇದು ಹೆಲಿಕಾಪ್ಟರ್ ಬಗ್ಗೆ ಏನು ಆಪರೇಟ್ ಆಗುತ್ತೆ, ಏನೇನು ಸರ್ವಿಸ್ ಸಿಗತ್ತೆ ಹೆಲಿಕಾಪ್ಟರಲ್ಲಿ ಅಂತ ಎಲ್ಲರಿಗೂ ಇವಾಗ ತಲುಪಿದೆ. ಮೋಸ್ಟ್ಲಿ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಸುಮಾರು ಕಾಲ್ಸ್ ಬಂದಿತ್ತು. ಯಾರ್ಯಾರಿಗೆ ಏನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಾರಿಫೈ ಆಗಿದೆ. ಏನಿದೆ, ಹೆಂಗಿದೆ
ಮತ್ತು ಹೆಲಿಕಾಪ್ಟರ್ ಎಲ್ಲಿ ಯೂಸ್ ಆಗುತ್ತೆ, ಏನೇನು ಮಾಡ್ಬೋದು ಹೆಲಿಕಾಪ್ಟರಲ್ಲಿ ಅಂತ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಅದಕ್ಕೆ ಲಾಸ್ಟ್ ಟೈಮ್ದು ಒಂದು ಈವೆಂಟ್ ಇತ್ತು, ನಾನು ನಿಮ್ಗೆ ಇದರಲ್ಲಿ ವಿಡಿಯೋಲ್ಲಿ ಮೆನ್ಷನ್ ಮಾಡಿದ್ದೆ, 10 ಮಿನಿಟ್ಸ್ ರೈಡ್ ಇರುತ್ತೆ ಅಂತ. ಅದು ಆ ಟೈಮಲ್ಲಿ ಆಗಲಿಲ್ಲ. ಇವಾಗ ಎವ್ರಿ ತಿಂಗಳ ಮಾಡ್ತಾ ಇದೀವಿ ರೈಡು. ಎವ್ರಿ ತಿಂಗಳು ಮಾಡ್ತಾ ಇದೀವಿ, 2 ಟೈಮ್ಸ್ ಮಾಡ್ತಾ ಇದೀವಿ. ಪ್ರತಿ ತಿಂಗಳು ಮಾಡ್ತಾ ಇದೀವಿ. ಇವಾಗ ಲಾಸ್ಟ್ ಮಂತ್ ಒಂದು ಈವೆಂಟ್ ಆಯಿತು. ಈ ಟೈಮ್ ಈವೆಂಟ್ಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳೋಣ, ಆಪರ್ಚುನಿಟಿ ಇದೆ, ಎಲ್ಲರೂ ಯಾರ್ಯಾರು ಬೇಕಾಗಿದೆ ಯೂಸ್ ಮಾಡ್ಕೋಬಹುದು ಅಂತ. ಅದಕ್ಕೆ ನಿಮಗೆ ಜ್ಞಾಪಕ ಮಾಡಿಸ್ಕೊಂಡು ಫೋನ್ ಮಾಡಿದ್ದೀವಿ. ಭಾಳ ಒಳ್ಳೆಯದು. ಹಾಗಾದರೆ ಸಾರ್ವಜನಿಕರಿಗೆ ಕೂಡ ಈಗ ಅವಕಾಶ ಇದೆ. ಯಾವಾಗ ಸರ್? ಈ ಮಂತ್ ನಾವು 11th and 12th ಆಪರೇಟ್ ಮಾಡ್ತಿದೀವಿ. ಜುಲೈಯಲ್ಲಿ 11th and 12th 2 ಡೇಸ್ ಇದೆ. ಅದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ 11th 12 ಮಿಸ್ ಆದರೆ ಯಾರು ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ಗೆ ಬೇಕಾದರೆ ಎವ್ರಿ ಮಂತ್ ಇರುತ್ತೆ ರೈಡ್ಸು. ಎವ್ರಿ ಮಂತ್ ಏನಾದರೂ ಡೇಟ್ ಫಿಕ್ಸ್ ಮಾಡಿದ್ದೀರಿ ನೀವು? ನಾವು ವೆದರ್ ಎಲ್ಲ ನೋಡಿಕೊಂಡು, ಅವೈಲೇಬಿಲಿಟಿ ಹೆಲಿಕಾಪ್ಟರ್ ನೋಡಿಕೊಂಡು ಆ ಡೇಟ್ ಫಿಕ್ಸ್ ಮಾಡ್ತೀವಿ. ಸಪೋಸ್ ಯಾರಾದರೂ 11-12 ಮಿಸ್ ಆದ್ರೂ ನೆಕ್ಸ್ಟ್ ಡೇಟ್ಗೆ ಕರೆ ಮಾಡಿದ್ರೆ ನಾವು ಹೇಳ್ತೀವಿ ಡೇಟ್ ಯಾವ್ದು ಅವೈಲೇಬಲ್ ಇದೆ, ಆ ಡೇಟ್ಗೆ ಅವ್ರಿಗೆ ಆ ಸರ್ವಿಸಸನ್ನು ಯೂಸ್ ಮಾಡ್ಕೋಬೋದು. ಓಕೆ. ಇದು ಬೆಂಗಳೂರಿಗರಿಗೆ ಮತ್ತು ಎಲ್ಲಿಂದಾದರೂ ಬರ್ಬೋದು, ಯಾರಾದರೂ ಬರ್ಬೋದು. ಮಾನದಂಡಗಳು ಏನಾದರೂ ಇದೆಯಾ? ಏಜ್ ಗ್ರೂಪು 2 ಇಯರ್ಸ್ ಬಿಲೂನು ಬರ್ಬೋದು. ಯಾರು ಟ್ರಾವೆಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಟ್ರಾವೆಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಎಲ್ಲ ಟ್ರಾವೆಲ್ ಮಾಡ್ಬೋದು. ಟ್ರಾವೆಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತಂದ್ರಿ ಅಂದ್ರೆ ಸಪೋಸ್ ನೀವು ಇದು ಬೆಡ್ ರೆಸ್ಟ್ ಅಲ್ಲಿ ಇರ್ತೀರಾ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡ್ಕೊಳ್ಳೋಕೆ. ಬೇರೆ ಯಾರೆಲ್ಲ ಟ್ರಾವೆಲ್ ಮಾಡ್ಬೋದು. ಯಾರಿಗೆ ಫಿಟ್ ಇದೀರಿ ಅವ್ರು ಬರ್ರಿ, ಟ್ರಾವೆಲ್ ಮಾಡ್ಬೋದು. ಬರ್ರಿ, ಇನ್ನೊಂದ್ಸಲ ನಿಮ್ಮ ಹೆಲಿಕಾಪ್ಟರ್ ಹತ್ರನೇ ಹೋಗ್ಬಿಟ್ಟು ಮಾತಾಡೋಣ. ಈಗ ತುಂಬ ಜನ ಹಾಗಾದರೆ ನಾವು ಹೇಳಿದ್ವಿ ಅವರಿಗೆ, ನೀವು ದೇವಸ್ಥಾನದ ಓಪನಿಂಗ್ ಅಥವಾ ಪಾಲಿಟಿಕ್ಸ್ ನೀವೇನಾದರೂ ಭಾಷಣ ಮಾಡೋದಕ್ಕೆ ಅಥವಾ ಸಾರ್ವಜನಿಕ ವೇದಿಕೆಗಳು ಬಳಸೋ ಆಗಿದ್ರೆ ಅದು ಹೆಚ್ಚಾಗಿದೆಯಾ ಈಗ? ಸುಮಾರು ಜನ ಎಲ್ಲ ಕಡೆ ಇವಾಗ ಏನಾಗಿದೆ, ಹೆಲಿಕಾಪ್ಟರ್ ಮಾಹಿತಿ ಎಲ್ಲ ತಲುಪಿದೆ. ಹೆಲಿಕಾಪ್ಟರ್ ಪುಷ್ಪಾರ್ಚನೆ ಅಂತ ಗೊತ್ತಿರಲಿಲ್ಲ ಯಾರಿಗಾದ್ರು, ಮತ್ತೆ ಏನೇನು ಸರ್ವಿಸಸ್ ಸಿಗತ್ತೆ ಅಂತ ಹೆಲಿಕಾಪ್ಟರ್ ಗೊತ್ತಿರಲಿಲ್ಲ. ಅದೆಲ್ಲ ಸ್ವಲ್ಪ ಜನ ಯಾರ್ಯಾರು ಬೇಕಾಗಿತ್ತು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಕೆಲವರು ಜನ ಬುಕ್ಕು ಮಾಡಿದ್ದಾರೆ ಪುಷ್ಪಾರ್ಚನೆಗೆಲ್ಲ. ಆ ಸರ್ವಿಸಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಇವಾಗ ಹೊಸ ಹೆಲಿಕಾಪ್ಟರ್ ಬಂದಿದೆ, ಹೌದಾ? ಏರ್ಬಸ್ H130 ಅಂತ, 6 ಸೀಟರ್ ಕೆಪಾಸಿಟಿ, ಅದು ನೋಡ್ಕೋಬಹುದು. ಹೌದಾ? ಅವಾಗ ಇರಲಿಲ್ಲ ಇದು ಇರಲಿಲ್ಲ. ಇದು ಹೊಸ ಮಿಷಿನ್, 6 ಪ್ಯಾಸೆಂಜರ್ ಸೀಟಿಂಗ್ ಮಿಷಿನ್ಸ್ ಬಂದಿದೆ ಇವಾಗ. ಹೌದಾ? ಓಕೆ. ಏನು ಸರ್ ಇದು ಸ್ಪೆಷಾಲಿಟೀಸ್? ಇದು ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ. ಕಾಕ್ಪಿಟ್ ಎಲ್ಲ ಓಪನ್ ಕಾಕ್ಪಿಟ್, ಪೂರ್ತಿ ಗ್ಲಾಸ್ ಇದೆ. ಪೂರ್ತಿ ಗ್ಲಾಸ್ ಇದೆ. ಒಳಗಡೆ ಕೂತವ್ರಿಗೆಲ್ಲ ವಿಸಿಬಿಲಿಟಿ ಚೆನ್ನಾಗಿ ಸಿಗುತ್ತೆ. ಓಕೆ. ಈ ದೃಷ್ಟಿಕೋನ ಇಟ್ಕೊಂಡು ಇದನ್ನ ಮಾಡಿದಿರಿ ಏನು ಸರ್? ಇದನ್ನ ಕಾಣ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಟ್ರಾನ್ಸ್ಪರೆಂಟ್ ಹಾಕಿದ್ದೀವಿ. ನಾಳೆ ನಮ್ಮ ಜನ ಇದರಲ್ಲೇನ ಹಾರಾಟ ಹಾರಾಟ ಮಾಡೋರಿಗೆ ಸ್ವಲ್ಪ ಜನ ಇದ್ದಾರೆ 11th and 12th ಯಾರ್ಯಾರು ಬೇಕಾದ್ರೆ ಜಾಯಿನ್ ಮಾಡ್ಕೋಬಹುದು. ಇದೇ ಹೆಲಿಕಾಪ್ಟರ್ನ ಯೂಸ್ ಮಾಡ್ತೀವಿ. ಹೌದಾ? ಓಕೆ. ನೋಡಿ, ನೀವು ಸಿಟ್ಟಿಂಗ್ ವೈಸ್ ನೀವು ನೋಡ್ತಾ ಇದ್ದೀರಾ, ಮುಂದ್ಗಡೆ 3 ಜನ ಇದೆ. ಪೈಲಟ್ ಬಿಟ್ಟು 2 ಕುತ್ಕೋಬಹುದು, ಹಿಂದ್ಗಡೆ 4 ಜನ, 6 ಸೀಟರ್. ಓಕೆ. ಒಟ್ಟು 5 ಸೀಟ್ ಬುಕ್ ಮಾಡ್ಬೋದಾ? 5 ಸೀಟ್, 5ರಿಂದ 6 ಸೀಟ್ ಬುಕ್ ಮಾಡ್ಕೋಬಹುದು. ಒಂದೇ ಫ್ಯಾಮಿಲಿ 6 ಜನ ಕುತ್ಕೋಬಹುದು. ಓಕೆ. ಏನು ಚಾರ್ಜಸ್ ಮಾಡಿದ್ದೀರಿ? ಇವಾಗ ನಾವು ಚಾರ್ಜಸ್ ಅನ್ನು 6,500 rupees ಇಟ್ಟಿದ್ದೀವಿ. 6,500 ಪರ್ ಹೆಡ್. ಬಟ್ ಹೋದ ಸಲ ವಿಡಿಯೋದಲ್ಲಿ ನಾವು ಕಡಿಮೆ ಇತ್ತು ಅಂತ ಸ್ವಲ್ಪ ಕಡಿಮೆ ಇತ್ತು ಅವಾಗ. ವಿಡಿಯೋ ಮಾಡುವಾಗ 2 years ಬ್ಯಾಕು. ಇವಾಗ ಫ್ಯೂಲ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ, ಕಾಸ್ಟ್ ಜಾಸ್ತಿ ಇದೆ. ಹೆಲಿಕಾಪ್ಟರ್ ಸ್ವಲ್ಪ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ, ಅದಕ್ಕೆ ಜಾಸ್ತಿ ಏರಿಕೆ ಏನು ಮಾಡಿಲ್ಲ. ಬರೀ ಒಂದು 2,500 ನಾಮಿನಲ್ ಅಂತ ಮಾಡಿದ್ದೀವಿ. ಸರ್, ಒಂದೇ ಫ್ಯಾಮಿಲಿ ಅಂತ ಇಟ್ಕೊಳ್ಳೋಣ. ಈಗ ಒಬ್ಬೊಬ್ರದೇ ನೀವು ಹೇಳ್ತಾ ಇದ್ದೀರಿ, ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಬಂದರೆ ಏನಾದರೂ ಡಿಸ್ಕೌಂಟ್ ಮಾಡಲ್ಲ? ಒಂದು 3-4 ಜನ ಅಥವಾ 6 ಜನ ಒಟ್ಟಿಗೆ ನಾವು ಕೊಡ್ತೀವಿ, ಆ ಥರದ್ದು ಏನಾದರೂ ಇದ್ರೆ ಸರ್? ಆ ಥರ ನೋಡ್ಬೇಕು ಸರ್, ಏನು ಅವೈಲೇಬಲ್ ಇದೆ ಆ ಟೈಮ್ಗೆ. ಸ್ಲಾಟ್ಸ್ ಹೆಂಗೆ ಅವೈಲೇಬಲ್ ಇದೆ ನೋಡಿಬಿಟ್ಟು ಏನಾದರೂ ಮಾಡೋಣ ಅಲ್ವಾ? ಹೌದು. ಯಾಕೆ ಅಂತಂದರೆ 6 ಜನ ಅಂತಂದ್ರೆ 6,000 ಹಾಕೊಂಡ್ರೆ 6 30,000 ಆಗೋಯ್ತು. ಕೆಲವೊಬ್ರು ಯೋಚನೆ ಮಾಡೋರು ಇರ್ತಾರೆ, 6,000ಕ್ಕೆ ನಾವು
ಇನ್ನೆಲ್ಲ ಬೇರೆ ಏರ್ಲೈನ್ಸ್ ರಾಜ್ಯಕ್ಕೆ ಹೋಗ್ಬೋದು ಅಂತ. ಹೆಲಿಕಾಪ್ಟರ್ ಸರ್ವಿಸಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ನಿಮ್ಗೆ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಂಟೈರ್ ಬ್ಯಾಂಗ್ಳೂರ್ ತೋರಿಸ್ತೀವಿ. 8 minutes ಅಲ್ಲಿ ಎಲ್ಲೆಲ್ಲಿ ಕವರ್ ಅಪ್ ಮಾಡಬೇಕು ಅಲ್ಲೆಲ್ಲಿ ಕವರ್ ಅಪ್ ಮಾಡ್ತೀವಿ. ಎಲ್ಲೆಲ್ಲಿ ಹೋಗುತ್ತೆ ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕು, KR ಪುರಮ್ಮು, ಹೆಬ್ಬಾಳು ಆ ಥರ ಎಲ್ಲ ಕವರ್ ಅಪ್ ಮಾಡ್ತೀವಿ. ಹೌದಾ? ಕವರ್ ಅಪ್ ಮಾಡಿ ಎಲ್ಲರಿಗೆ ವ್ಯೂ ಎಲ್ಲ ಚೆನ್ನಾಗಿ ಸಿಗತ್ತೆಲ್ಲ ಅಂತ ಫ್ಯಾಮಿಲಿ ಜೊತೆ ಹೆಲಿಕಾಪ್ಟರ್ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೋದು. 8 ನಿಮಿಷ 8 ನಿಮಿಷಲ್ಲಿ 8 ನಿಮಿಷ ಅವ್ರದ್ದಾಗಿರುತ್ತೆ. ಹೌದು ಹೌದು ಓಕೆ. ಆ ಥರ ಇದೆ. ಈಗ ಪ್ರತಿ ತಿಂಗಳು ಮಾಡ್ತಾ ಇದ್ದೀರಿ, ಹೇಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬ್ಯಾಂಗ್ಳೂರು ಎಂಟೈರ್ ಕರ್ನಾಟಕದಿಂದ ಜನ ಬರ್ತಾರೆ. ಲಾಸ್ಟ್ ಟೈಮು ಕೊಪ್ಪಳದಿಂದ, ಬೆಳ್ಳಾರಿಯಿಂದ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಬ್ಯಾಂಗ್ಳೂರೆಲ್ಲ ಸಿಟಿ ಮುಗಿಸ್ಕೊಂಡು ಈ ಹೆಲಿಕಾಪ್ಟರ್ನ ಯೂಸ್ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಆ ಥರ ಎಲ್ಲ ಜನ ಬರ್ತಾ ಇದ್ದಾರೆ. ಏನು ಟೈಮಿಂಗ್ಸ್ ಸರ್? ಟೈಮಿಂಗ್ಸು ಮಾರ್ನಿಂಗ್ 9 o'clock ಇಂದ 4 ಗಂಟೆವರೆಗೂ ಆಪ್ರೇಟ್ ಮಾಡ್ತೀವಿ. 4 ಗಂಟೆವರೆಗೆ ಆಪ್ರೇಟ್ ಮಾಡುವಂಥದ್ದು. ಎಷ್ಟು ಎತ್ತರದಲ್ಲಿ ಹಾರುತ್ತೆ ಸರ್? ಸರ್ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 500 feet-ಇಂದ 1000 feet-ವರೆಗೂ ಕ್ಲಿಯರೆನ್ಸ್ ಪ್ರಕಾರ 500 to 1000 feet ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಬ್ಯಾಂಗ್ಳೂರು. ನಿಮಗೆ ಮೊದಲೇ ಹವಾಮಾನ ವರದಿ ತೊಗೊಂಡು ಇದನ್ನು ಫಿಕ್ಸ್ ಮಾಡಿರ್ತೀರಿ. ಹೌದು. ಆದರೂ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳು ಏನಾದರೂ ಇರುತ್ತಾ? ವೇರಿಯೇಷನ್ನ ಸ್ವಲ್ಪ ಏನಾದರೂ ಏರ್ಫೋರ್ಸ್ ಫ್ಲೈಯಿಂಗ್ ಆ ಥರ ವೇರಿಯೇಷನ್ ಇದ್ದರೆ ನಮ್ಗೆ ಬೇರೆ ಲೆವೆಲ್ ಫ್ಲೈಯಿಂಗ್ ಸಿಗುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಆ ಥರದ್ದು ಆಗುತ್ತೆ? ಆಗುತ್ತೆ. ಇದರಲ್ಲಿ ವಿಧಾನಸೌಧ ಕಾಣಿಸುತ್ತಾ? ವಿಧಾನಸೌಧ ಕಡೆ ಹೋಗೋಕ್ಕಾಗಲ್ಲ, ಅದು HAL premises ಅಲ್ಲಿ ಇರುತ್ತೆ. ವಿಧಾನಸೌಧ ಎಲ್ಲ ನೋ ಫ್ಲೈಯಿಂಗ್ ಝೋನು, ಆ ಕಡೆ ಆಗಲ್ಲ. ಈ ರೂಟನ್ನು ಫಾಲೋ ಮಾಡ್ತೀವಿ ನಾವು. ಮಾನ್ಯತಾ ಜಕ್ಕೂರಿಂದ ಟೇಕ್ ಆಫ್ ಮಾಡಿ ಮಾನ್ಯತಾ, KR ಪುರಮ್ಮು ಈ ಕಡೆ ಬಂದು ಹೆಬ್ಬಾಳ್ ಫ್ಲೈಓವರನ್ನು ಕರ್ಕೊಂಡು ಇಲ್ಲಿ ವಾಪಸ್ ಬರ್ತೀವಿ. ಈ ರೂಟಿಂಗು ಬೇಸಿಕ್ಲಿ ನಾವು ಫಾಲೋ ಮಾಡ್ತೀವಿ. ಆ ದಿನಕ್ಕೆ ಬೇರೆ ರೂಟಿಂಗ್ ಏನಾದರೂ ಸಿಕ್ಕಿದ್ರೆ ಈ ಕಡೆ ಹೋಗ್ತೀವಿ. ಇದು ನೈಸ್ ಇದೆಯಲ್ಲ, ನೈಸ್ ರೋಡ್, ಆ ಕಡೆ ಎಲ್ಲ ಫ್ಲೈಂಗ್ ಮಾಡ್ಕೊಂಡು. ಓಕೆ. ಒಂದೊಂದು ಬ್ಯಾಚಿಗೆ ಒಂದೊಂದು ಏರಿಯಾ ಬೇರೆ ಇರುತ್ತೆ, ಎಲ್ಲ ಸೇಮ್? ಇಲ್ಲ, ಅವತ್ತಿನ ದಿನ ಏನು ಕ್ಲಿಯರೆನ್ಸ್ ಸಿಗುತ್ತೆ ಆ ಬ್ಯಾಚಿಗೆ ಸೇಮ್ ಕ್ಲಿಯರೆನ್ಸ್ ಇರುತ್ತೆ ಸಾಯಂಕಾಲವರೆಗೂ. ಓಕೆ. ಈಗ ಅವ್ರು ಬರೋರು ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕಾ? ಜಕ್ಕೂರು ಏರೋಡ್ರಮ್ ಬರಬೇಕು. ಆಫೀಸ್ ನಾವೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿರ್ತೀವಿ ಕೂತ್ಕೊಳ್ಳೋಕ್ಕೆ ಎಲ್ಲ. ಬಂದೇ 150-60 ಪ್ಯಾಸೆಂಜರ್ ಫಸ್ಟ್ ಸ್ಲಾಟನ್ನು ಕರ್ಕೊಳ್ತೀವಿ ನಾವು. ಅವ್ರು ಕರ್ಕೊಂಡು 1 hour ಫ್ಲೈಯಿಂಗ್ ಆದಮೇಲೆ ಬೇರೆ ಸ್ಲಾಟನ್ನು ಮಾಡ್ತೀವಿ. ಎಷ್ಟು ಟ್ರಿಪ್ ಮಾಡ್ತೀರಿ ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ ಒಂದು 30-35 ಟ್ರಿಪ್ ಮಾಡ್ತೀವಿ. ಪ್ರತಿ ತಿಂಗಳು ಅಷ್ಟು ಆಗ್ತಿದೆಯಾ? ಹೌದು, ಆರಾಮಾಗಿ ಮಾಡ್ತಿದ್ದೆ. ಓಕೆ. ಆ ಡೇಟ್ಗೆ ಇಲ್ಲ ಅಂದರೆ ನೆಕ್ಸ್ಟ್ ಡೇಟ್ಗೆ ಅವೈಲೇಬಲ್ ಇರುತ್ತೆ, ಅದು ಯೂಸ್ ಮಾಡ್ಕೋಬೋದು. ಮತ್ತು ಆ ಡೇಟಿಗೆ ಇಲ್ಲ ಅಂದರೆ ಈಗ ದೂರದಿಂದ ಬರೋರು ಇರ್ತಾರೆ, ಹೆಂಗೆ ಬರೋದು? ಇಲ್ಲ, ಫಸ್ಟೇ ಕರೆ ಮಾಡ್ಕೊಂಡು ಬರಬೇಕು. ಅವರನ್ನು ಏನು ಮಾಡ್ತೀವಿ, ಸ್ಲಾಟ್ ಕೊಟ್ಬಿಡ್ತೀವಿ. ಈ ಡೇಟಿಗೆ ಈ ಸ್ಲಾಟ್ ಇದೆ, ಈ ಟೈಮಿಗೆ ಒಂದು ಅರ್ಧ ಗಂಟೆ ಮುಂಚೆ ಇರಿ ಅಂತ. ಓಕೆ. ಆ ಸ್ಲಾಟನ್ನು ತೊಗೊಂಡು ಬರ್ಬೋದು. ಮೊದಲೇ ಬುಕ್ ಮಾಡ್ಕೊಂಡು ಬರ್ಬೋದು. ಓಕೆ. ಈಗ ವಿಡಿಯೋದಲ್ಲಿ ಈ ನಂಬರ್ ಹಾಕಿರ್ತೀವಿ, ಅದನ್ನು ನೋಡ್ಕೊಂಡು ಬಂದರೆ ಸಾಕು. ಹೌದು. ಇನ್ನೊಂದು ಹೇಳಿ, ಈಗ ಇನ್ನೊಂದ್ಸಲ ಸ್ಪಷ್ಟಪಡಿಸ್ಬಿಡೋಣ. ಯಾರಾದರೂ ಕೆಲವೊಬ್ರಿಗೆ ಇರುತ್ತೆ ಹೆಲಿಕಾಪ್ಟರ್ ನಮ್ಮ ತಂದೆ ತಾಯಿ ನೋಡಿಸ್ಬೇಕು, ಕೆಲವೊಬ್ಬರಿಗೆ ಮದುವೆ ಮಾಡಬೇಕು ನಮ್ಮ ತಂಗಿದು ಅಂತ ಇರುತ್ತೆ, ಅಥವಾ ನಾವು ಮದುವೆ ಆಗಬೇಕು ಅಂತ ಇರುತ್ತೆ. ಆಯಾ ಊರಿಗೆ ಅಥವಾ ಗಂಡನ್ ಕರ್ಕೊಂಡು ಹೋಗ್ಬೇಕು, ಹೆಣ್ಣನ್ನು ಕರ್ಕೊಂಡು, ಅಥವಾ ಇಬ್ಬರು, ಅಂಥವ್ರಿಗೆ ಏನೇನು ಅವಕಾಶಗಳಿದೆ? ಅಂಥವ್ರಿಗೆ ಇವಾಗ ನೀವು ಹೇಳಿದ್ರಿ ಪೇರೆಂಟ್ಸನ್ನು ಕರ್ಕೊಂಡು ಹೋಗಬೇಕು ಅಂತ, ಇಲ್ಲಿ ಬಂದು ಸರ್ವಿಸಸ್ 8 ನಿಮಿಷ ಸರ್ವಿಸಸ್ ಯೂಸ್ ಮಾಡ್ಕೋಬೋದು. 8 minutes ಸಿಟಿ ರೌಂಡು. ಮತ್ತು ಬರ್ಡೇ ಸೆಲಿಬ್ರೇಷನ್ಸ್ಗಂದರೆ ಸ್ಪೆಷಲ್ ಪ್ರೈಸಸ್ ಏನಾದರೂ ಇರುತ್ತೆ. 15 minutes ನಾವು ಕಪಲ್ಸೇ ಹೋಗಬೇಕು, ಕೇಕ್ ಕಟ್ ಮಾಡಬೇಕು ಅಂತ ಬೇರೆ ಪ್ರೈಸಸ್ ಇರುತ್ತೆ. ನಾವು ಕರೆ ಮಾಡಿದ್ರೆ ಎಲ್ಲ ಹೇಳ್ತೀವಿ. ಆಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲೇ ಇಳಿಸ್ಬೇಕು ಹೆಲಿಕಾಪ್ಟರ್ ಅಂತ ಹೇಳಿದರೆ, ಎಲ್ಲೆಲ್ಲಿ ಕನ್ವೆನ್ಷನ್ ಹಾಲಲ್ಲಿ ವ್ಯವಸ್ಥೆ ಏನಾದರೂ ಇದೆ ಹೆಲಿಪ್ಯಾಡಲ್ಲಿ, ಅಲ್ಲಿ ಲ್ಯಾಂಡಿಂಗ್ ಮಾಡ್ತೀವಿ. ಮಿಕ್ಕಿದೆಲ್ಲ ನೋಡಿಬಿಟ್ಟು ಯಾವುದು ನಿಯರೆಸ್ಟ್ ಪಾಯಿಂಟ್ ಇದೆ ಅಲ್ಲಿ ಡ್ರಾಪ್ ಮಾಡ್ಬೋದು. ಕೆಲವೊಬ್ಬರಿಗೆ ಆಸೆ ಇರುತ್ತೆ ಸರ್, ನನ್ನ ಹಳ್ಳಿಗೆ ನಾನು ಹೆಲಿಕಾಪ್ಟರ್ ತಗೊಂಡು ಹೋಗ್ಬೇಕು, ನಾನು ಇಳಿಬೇಕು ಹೋಗಿ ನಮ್ಮೂರಲ್ಲಿ ಅಂತ. ಅಂಥವ್ರಿಗೆಲ್ಲ ಮಾಡ್ಕೊಡ್ತೀವಿ. ಆ ಹಳ್ಳಿಯಲ್ಲಿ ಏನಾದರೂ ವ್ಯವಸ್ಥೆ ಇದ್ದರೆ, ಅವ್ರ ಓನ್ ಜಮೀನು ಇದ್ರೆ ಹೆಲಿಪ್ಯಾಡ್ ಮಾಡಿಸಿ ಎಲ್ಲ ಲ್ಯಾಂಡಿಂಗ್ ಮಾಡಿಸ್ಬೋದು. ಅವ್ರು ಮೊದಲೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಸ್ವಲ್ಪ ದಿವಸ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲಿಪ್ಯಾಡನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ನಮ್ಮದು ಕಂಪ್ಲಾನ್ಸ್ ಇರುತ್ತೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋಕ್ಕೆ. ಸೆಕ್ಯೂರಿಟಿ ಕ್ಲಿಯರೆನ್ಸಸ್ಸು, ಫೈರ್ ಸರ್ವಿಸಸ್ಸು ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ವ್ಯವಸ್ಥೆ ಇದ್ಮೇಲೆ ಅಲ್ಲೆಲ್ಲ ಫೆಸಿಲಿಟಿ ಮಾಡ್ಕೊಂಡು ಲ್ಯಾಂಡ್ ಮಾಡ್ಬೋದು. ಒಂದು ಅಂದಾಜು ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೆ ಇರುತ್ತೆ ಸರ್ ರೇಟ್? ಕುತೂಹಲ ನಮಗೆ. ಅದು ಪರ್ ಅವರ್ ಲೆಕ್ಕ. ಇದು ಜಾಯ್ ರೈಡ್ಸ್ ನಾನು ಏನು ಹೇಳಿದ್ದೀನಿ ಅದು ಬಂದು 6,500 rupees 8 ನಿಮಿಷಕ್ಕೆ. ನಾವು ಬೇಸಿಕ್ಲಿ ಇದು ಪರ್ ಅವರ್ ನಾವು 1,65,000 to 1,70,000 ಸೆಲ್ ಮಾಡ್ತೀವಿ ಪರ್ ಅವರ್ಗೆ. ಈಗ ಒಂದು ಹಳ್ಳಿಗೆ ಹೋಗಿ ಬರಬೇಕು ಅಂತಂದ್ರೆ 1 ಅವರ್ಗೆ ಆಗಲ್ಲ. ಹೇಗೆ? ಇದು ನಿಯರೆಸ್ಟ್ ಪಾಯಿಂಟ್ ಇಲ್ಲಿಂದ ಮೈಸೂರಿಂದ ಬ್ಯಾಕ್ ಹೋಗೋದು 1 hour, ರಿಟರ್ನ್ 1 hour. 2 hours ಚಾರ್ಜಸ್ ಬೀಳುತ್ತೆ ನಿಮಗೆ. 2 hours ಚಾರ್ಜಸ್ ಬೀಳುತ್ತೆ.
ಓ, ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಸರ್ ಇದು 1 ಅವರ್ಗೆ? ಇದು ಅಪ್ರಾಕ್ಸಿಮೇಟ್ಲಿ ಒಂದು 250 ಕಿಲೋಮೀಟರ್ಸ್ ಪರ್ ಅವರ್. ಪರ್ ಅವರ್ 250 ಕಿಲೋಮೀಟರ್. ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಮೈಸೂರು ಹೋಗಕ್ಕೆ ಎಷ್ಟೊತ್ತು ಬೇಕು ಸರ್? ಮೈಸೂರು ಹೋಗುತ್ತೆ ಒಂದು 50 ಮಿನಿಟ್ಸ್, 40 ನಿಮಿಷದಿಂದ 50 ನಿಮಿಷವರೆಗೂ ಮಾಡ್ಬೋದು. ಹೌದಾ? ಹೌದು. ಓಕೆ. 1 ಅವರ್ ಬುಕ್ ಮಾಡಿದ್ರೆ ಆಗಲ್ಲ ಹಂಗಾರೆ? 1 ಅವರ್ ಬುಕ್ ಮಾಡಕ್ಕೆ ಆಗಲ್ಲ. 2 ಅವರ್ಸ್ ಮಿನಿಮಮ್ ತಗೊಳ್ಳೇಬೇಕು ಡೈಲಿಗೆ. ಓ, ನಿಮ್ದು ಹಂಗೆ ರೂಲ್ಸೇ ಇದೆ? ರೂಲ್ಸ್ ಇದೆ, ತಗೊಳ್ಳೇಬೇಕಂತ. ತಗೊಳ್ಳಿ. ನೀವು ಚಾರ್ಟರ್ ಸರ್ವಿಸಸ್ ಏನಾದರೂ ಯೂಸ್ ಮಾಡಿದ್ರೆ 2 ಅವರ್ಸ್ ತಗೊಳ್ಳೇಬೇಕು. ಓ, ಹೌದಾ? 1 ಅವರಿಗೆ ಕೊಡಲ್ಲ ನೀವು? 1 ಅವರ್ ಕೊಡಲ್ಲ. ಈಗ ಅಲ್ಲಿ ಹೋಗಿ ನಿಲ್ಲಿಸೋದು ಎಷ್ಟೊತ್ತು ನಿಲ್ಲಿಸ್ತೀರಿ? 1 ಅವರ್ ಏನಾದರೂ ಅವ್ರಿಗೆ ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು, ಎಲ್ಲ ಸೈಟ್ ಸೀಯಿಂಗ್ ಮಾಡ್ಕೊಂಡು ಬರಬೇಕು, 1-2 ಅವರ್ಸ್ ವೇಟಿಂಗ್ ಮಾಡ್ಬೋದು. ಅದ್ರದ್ದೇನು ಚಾರ್ಜಸ್? ಅದು ಏನು ಚಾರ್ಜಸ್ ಮಾಡಲ್ಲ. ನಿಮಗೆ 2 ಅವರ್ಸ್ ಬುಕ್ ಮಾಡಿದ್ರೆ ಹಂಗಾರೆ ಎಷ್ಟು ಅವರ್ ನಮಗೆ ಸಿಗುತ್ತೆ? ಹೆಲಿಕಾಪ್ಟರ್ನ ನೀವು 2 ಅವರ್ಸ್ ನೀವು ಬುಕ್ ಮಾಡಿಕೊಂಡು ಬೆಳಿಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬರ್ಬೋದು. ಓ, ಹೌದಾ? ಆ ಥರ ಮಾಡ್ಬೋದು. ಓಕೆ ಓಕೆ. ಹೋಗಿ ಅಲ್ಲಿ ನಿಲ್ಲಿಸ್ತೀರಿ, ಮತ್ತೆ ಬೇರೆ ಕಡೆ ಇದು ಹೋಗೋದಿಲ್ಲ? ಎಲ್ಲಿ ನಿರ್ದಿಷ್ಟವಾದ ಜಾಗ ಏನು ಹೇಳಿರ್ತೀರಿ ಅಲ್ಲಿ ಲ್ಯಾಂಡ್ ಆಗುತ್ತೆ? ನಾವು ವೇಟ್ ಮಾಡ್ತೀವಿ. ಅವ್ರದ್ದು ಏನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಸಾಯಂಕಾಲ ಕರ್ಕೊಂಡು ಬರ್ತೀವಿ ನಾವು. ಓಕೆ. ಟೈಮಿಂಗ್ ಇದೆಯಾ ಸಾಯಂಕಾಲ? ಅದು ಅದೇ 9 o'clock ಇಂದ 4 o'clockವರೆಗೂ ಇರುತ್ತೆ ಟೈಮಿಂಗ್ಸ್. ಅದೇ ಲಾಸ್ಟ್? ಅದೇ ಲಾಸ್ಟ್. 5 o'clock ಇಲ್ಲಿ ವಾಪಸ್ ಬರಬೇಕಲ್ಲ. ಓಕೆ. ಅದ್ರ ಮೇಲೆ ಹೋಗಲ್ಲ ನೀವು? ಹೌದು, ಅದ್ರ ಮೇಲೆ ಹೋಗಲ್ಲ. ಓಕೆ. ಹಾಂ. ಸುಮ್ ಕುತೂಹಲ ಕೇಳ್ತೀನಿ, ಎಷ್ಟಾಗುತ್ತೆ ಸರ್ ಈ ಹೆಲಿಕಾಪ್ಟರ್ ತಂದ್ರಲ್ಲ ಹೊಸದು? ಈ ಹೆಲಿಕಾಪ್ಟರ್ ಬಂದು 35 ಕೋಟಿ, 35 crores ಆಗುತ್ತೆ. 35 ಕೋಟಿ? ಹೌದು. 35 crores. ಎಲ್ಲಿ ತಯಾರಾಗಿದೆ ಸರ್? ಇದು ಏರ್ಬಸ್ ಹೆಲಿಕಾಪ್ಟರ್. ಇವಾಗ ನೀವು ದೊಡ್ಡ ದೊಡ್ಡ ಏರ್ಲೈನ್ಸ್ ಎಲ್ಲ ನೋಡಿರ್ತೀರಾ. ಏರ್ಬಸ್ ಅವರು A380 ಅವರು ಮತ್ತು A320 ಏರ್ಕ್ರಾಫ್ಟ್ಸು ಅವರೇ ಫ್ರಾನ್ಸಿಂದ ಮ್ಯಾನುಫ್ಯಾಕ್ಚರ್. ಅದೇ ಸೇಮ್ ಫ್ರಾನ್ಸ್. ನೋಡ್ಬೋದು ಒಳಗೆ? ಮಾಡಿ ನೋಡಿ ಸರ್, ನೋಡಿ ಸರ್. ನೀವು ಬನ್ನಿ. ಓಕೆ. ಹಾಂ. ಇಲ್ಲೇ ಮುಂದೆನೇ ಹೋಗ್ಬೋದು. ಸೂಪರ್. ಇಲ್ಲಿ ನೋಡಿದ್ದೀರಾ ಸರ್? ಈ ಸ್ವಲ್ಪ ಹೆಲಿಕಾಪ್ಟರ್ ಹೊಸ ಮಾಡೆಲ್ ಥರ H130 ಅಂತ ಹೇಳ್ತೀವಿ. ಇದು ನೀವು ನೋಡಿದ್ದೀರ ಮೇಲೆ ಎಲ್ಲ ಸ್ವಲ್ಪ ಓಪನ್ ಆಗಿ ವೆರಿ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮಾಡಿದ್ದೀವಿ. ಸೀಟಿಂಗ್ಸ್ ನೋಡಿ, ಇಲ್ಲಿ ಮೇಲೇನೂ ನಮಗೆ ಕಾಣಿಸುತ್ತೆ, ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಓಕೆ. ಕೆಳಗಡೆನೂ ವ್ಯೂ ಪಾಯಿಂಟ್ಸ್ ನಿಮಗೆ ಕಂಪ್ಲೀಟ್ ಆಗಿ. ಓಕೆ. ಇಷ್ಟು ಸ್ಪೇಸಿಯಸ್ ಆಗಿದೆ ಸರ್? ಸ್ಪೇಷಿಯಸ್ ಆಗಿದೆ ಹೆಲಿಕಾಪ್ಟರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಈಶ್ವರ್ ಪಂಡಿತ್ ಅಂತ. ಈಶ್ವರ್ ಪಂಡಿತ್? ಹೌದು. ಯಾವ ರೀ ಸರ್? ಮೈಸೂರು. ಹೌದು. ಹೆಂಗೆ ಈ ಜಾಬಿಗೆ ಬಂದಿದ್ವಿ? ನನಗೆ ಸೆಕೆಂಡ್ PU ಮುಗಿಸಿದ ತಕ್ಷಣ ಏನಾದರೂ ಆಗಲಿ ಏರ್ಕ್ರಾಫ್ಟ್ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಹೆಂಗೆ ಅದು? ಕ್ಲೀನರ್ ಆಗಾದ್ರೂ ಪರವಾಗಿಲ್ಲ, ಏರ್ಕ್ರಾಫ್ಟ್ ಜೊತೆ ಇರಬೇಕು ಅಂತ. ಕ್ಲೀನರ್ ಆಗಿದ್ರು ಪರವಾಗಿಲ್ಲ. ಓಕೆ. ಪೈಲಟ್ ಆಗಿ ಟ್ರೈ ಮಾಡಿದೆ. ಸ್ವಲ್ಪ ಫೈನಾನ್ಷಿಯಲ್ ರೀಸನ್ಸಿಂದ ಇದು AME ಅಂತ ಒಂದು ಕೋರ್ಸ್ ಇದೆ ಅಂತ ಗೊತ್ತಾಯಿತು. ಏನು SSLC ಆದಮೇಲೆ? ಇಲ್ಲ, PU ಆದಮೇಲೆ. ಸೆಕೆಂಡ್ PU ಆದಮೇಲೆ. ಏನು ಕೋರ್ಸ್ ಅದು? ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ. ಎಲ್ಲಿ ಕೊಡ್ತಾರೆ? 2 ವರ್ಷದ ಕೋರ್ಸು. ಬ್ಯಾಂಗ್ಳೂರಲ್ಲಿ 3 ಕಾಲೇಜ್ ಇದೆ. ಯಾವ್ಯಾವುದು? VSM ಏರೋಸ್ಪೇಸ್, ಹಿಂದೂಸ್ತಾನ್ ಏವಿಯೇಷನ್ ಮತ್ತು ಶಾಶಿಬ್ ಅಂತ ಒಂದು ಕಾಲೇಜ್ ಇದೆ. ಓಕೆ. ಸೊ ನಾನು 2 ವರ್ಷ ತೊಗೊಂಡ್ರಿ? ಹೌದು, 2 ವರ್ಷ ಕೋರ್ಸ್. ಫೀಸ್ ಸ್ಟ್ರಕ್ಚರ್ ಏನಿದೆ ಸರ್? ಫೀಸ್ ಸ್ಟ್ರಕ್ಚರ್ ನಾನು ಮಾಡಿದಾಗ 6 ಲಕ್ಷ ಇತ್ತು 2 ವರ್ಷಕ್ಕೆ. 2 ವರ್ಷಕ್ಕೆ? 2 ವರ್ಷಕ್ಕೆ 6 ಲಕ್ಷ. ಈಗ ಅದು ಸ್ವಲ್ಪ 10-11 ಲಕ್ಷ ಆಗಿದೆ ಈಗ. ಹೌದು. ಏನೇನು ಹೇಳ್ಕೊಡ್ತಾರೆ? ಈಗ ಏನಾಗಿದ್ದೀರಿ ನೀವು? ಈಗ ಟೆಕ್ನಿಷಿಯನ್. ನಾನು ಈಗ ಇಂಜಿನಿಯರ್ ಆಗೋ ಸ್ಟೆಪ್ಪಲ್ಲಿ ಇದ್ದೀನಿ. ಟೆಕ್ನಿಷಿಯನ್ ಅಂದರೆ ಏನೇನು ಕೆಲಸ ಮಾಡ್ತೀರಿ? ಕಂಪ್ಲೀಟ್ ಏರ್ಕ್ರಾಫ್ಟ್ ರಿಪೇರ್ ಬರುತ್ತೆ. ಎಲ್ಲ ರಿಪೇರಿ? ಹೌದು. ಏರ್ಕ್ರಾಫ್ಟ್ ಇವಾಗ ಏನು ನಮ್ಮ ಗಾಡಿ ಹೆಂಗೆ ಸರ್ವಿಸಿಗೆ ಬಿಡ್ತೀವಿ 1000 ಕಿಲೋಮೀಟರ್ ಅಥವಾ 1 ವರ್ಷ, ಆ ಥರ ಏರ್ಕ್ರಾಫ್ಟಲ್ಲೂ ಹವರ್ಸ್ ಬೇಸಿಸ್ ಮೇಲೆ ಅಥವಾ ಸೈಕಲ್ಸ್ ಕ್ಯಾಲೆಂಡರ್ ಇಯರ್ ಬೇಸಿಸ್ ಮೇಲೆ ಮೇಂಟೆನೆನ್ಸ್ ಬರ್ತಾ ಇರುತ್ತೆ. ಹೌದಾ? 10 ಅವರ್ ಫ್ಲೈ ಮಾಡಿದ್ರೆ ಇಂತಿಂಥ ಪಾರ್ಟ್ ಚೆಕ್ ಮಾಡಬೇಕು, 100 ಅವರ್ ಫ್ಲೈ ಮಾಡಿದ್ರೆ ಇಂತಿಂಥ ಪಾರ್ಟ್ ಚೆಕ್ ಮಾಡಬೇಕು, ಅಥವಾ 3 ತಿಂಗಳಾದರೆ ಇಂಥ ಪಾರ್ಟ್ ಚೆಕ್ ಮಾಡಬೇಕು. ಸೊ ಈ ಥರ ಫಿಕ್ಸ್ಡ್ ಫ್ರೀಕ್ವೆನ್ಸಿ ಮೇಂಟೆನೆನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಮಾಡ್ತೀವಿ. ಒಬ್ರು ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ ಕೆಳಗಡೆ ನಾವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀವಿ. ಸೊ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ ಮೇಲೆ ಆ್ಯಂಡ್ ಸ್ವಲ್ಪ ಎಕ್ಸಾಮ್ಸ್ ಪಾಸ್ ಮಾಡಿದ್ಮೇಲೆ ಟೆಕ್ನಿಷಿಯನಿಂದ ಇಂಜಿನಿಯರ್ ಆಗಿ ಪ್ರಮೋಟ್ ಆಗ್ತೀವಿ. ನೀವು ಮುಂದೆ ಇಂಜಿನಿಯರ್ ಆಗುವ ಹಂತದಲ್ಲಿ ನೀವು ಇದ್ದೀರಿ? ಓಕೆ. ಈಗ ಕೆಲಸ ಮಾಡೋಕ್ಕೆ ಎಷ್ಟು ವರ್ಷ? ಈಗ ನಾನು 3 ವರ್ಷ ಆಯಿತು. 3 ವರ್ಷ ಆಯಿತು. ಹೆಂಗಿದೆ ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ನನಗೆ ಆಸೆ ಇದ್ದಿದ್ದೇ ಇದು. ಸೊ ಇದೇ ಮಾಡ್ತಿದ್ದೀನಿ. ಸೊ ನನಗೇನು ರಿಗ್ರೆಟ್ಸ್ ಅಂತ ಏನಿಲ್ಲ. ಭಾಳ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಎಲ್ರಿಗೂ ಮೇಲೆ ಹಾರೋಕ್ಕಂತ ಆಸೆ ಸರ್. ಹೌದು. ಈ ಬಡವ್ರ ಕನಸು ಕೂಡ ಅದು. ಹೌದು. ಒಂದು ದಿವಸ ಯಾವತ್ತೋ ನಾನು ಏರೋಪ್ಲೇನ ನಲ್ಲಿ ಹೋಗಬೇಕು, ಹೆಲಿಕಾಪ್ಟರ್ ಹತ್ತಬೇಕು ಅಂತ ಎಲ್ರದ್ದು ಆಸೆ ಇರುತ್ತೆ. ಸೊ ಮೊದಲನೇ ಸಾರಿ ನೀವು ಫ್ಲೈ ಮಾಡಿದಾಗ ನಿಮ್ದೇನಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ಅಂದರೆ ಅಷ್ಟು ಆಸೆ ಇದ್ದು ಫ್ಲೈ ಮಾಡಿದಾಗ ಬರೋ ಫೀಲಿಂಗೇ ಬೇರೆ. ಜನರಿಗೂ ಅದೇ ಹೇಳೋದು, ಎಲ್ಲರಿಗೂ ಆಸೆ ಇರುತ್ತೆ. ದುಡ್ಡು ನೋಡಿ ಕೆಲವು ಜನ ಬರಲ್ಲ. ಒಂದ್ಸಲಿ ದುಡ್ಡು ಕೊಟ್ಟು ಹೋದ್ರೆ ಆ ಫೀಲಿಂಗೇ ಬೇರೆ ಇರುತ್ತೆ. ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ ಅಲ್ವಾ? ಓಕೆ. ಸೊ ನಿಮ್ಮಲ್ಲಿ ಬರೋ ಅಂತ ಈಗ ಕಸ್ಟಮರ್ಸು ಕನಸುಗಳನ್ನ ಇಟ್ಕೊಂಡು ಭಾಳ ಕುತೂಹಲದಿಂದ
ಬಂದಿರ್ತಾರೆ, ಅವ್ರದ್ದು ಹೇಗಿರುತ್ತೆ, ಅವ್ರ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾವು ಒಂದು ಸರ್ಟನ್ ರೂಲ್ಸ್ ಹಾಕಿರ್ತೀವಿ. ಏನಂತ? ಏರ್ಕ್ರಾಫ್ಟ್ ಹತ್ರ ನಾವು ಕರ್ಕೊಂಡು ಹೋದಾಗ್ಲೇ ಬರಬೇಕು, ನಾವು ಇಳಿಸಿ ತೋರ್ಸೋ ದಾರಿಲೇ ಹೋಗ್ಬೇಕು ಅಂತ. ಅವ್ರು ಬರೋ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಹೇಳಿರೋದೆಲ್ಲ ಮರ್ತೋಗ್ಬಿಟ್ಟು ಅವ್ರ ಇಷ್ಟಕ್ಕೆ ಅವ್ರು ಮಾಡ್ತಾ ಇರ್ತಾರೆ, ಹೆಂಗೋ ವಿಡಿಯೋ ತೆಕ್ಕೋತಾ ಇರ್ತಾರೆ. ಅದು ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ, ಬಟ್ ಅವರು ಖುಷಿಯಾಗಿದ್ದು ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವ್ರ ಖುಷಿ ನಮ್ಗೆ ಅಲ್ಟಿಮೇಟ್ಲಿ ಅದೇ ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಖುಷಿ ಆಯ್ತಲ್ಲ ಅಂತ. ಬಟ್ ಅದು ನೋಡ್ಕೋಬೇಕು, ಸ್ವಲ್ಪ ಸೇಫ್ಟಿ ನಾವು ನೋಡ್ಕೋಬೇಕು. ಹೆಚ್ಚು ಯಾವ ಭಾಗದ ಜನ ಬರ್ತಾರೆ? ಎಲ್ಲ ಕಡೆ ಬರ್ತಾರೆ. ಯೂಶಲಿ ಉತ್ಸವ ಎಲ್ಲ ಆಗುತ್ತಲ್ಲ, ನಾವು ಅಂತ ಇದನ್ನ ಟಾರ್ಗೆಟ್ ಮಾಡ್ತೀವಿ. ನಾವು ಲಾಸ್ಟ್ ಟೈಮ್ ಗಂಡಿಕೋಟ ಉತ್ಸವ ಅಂತ ಒಂದು ಆಗ್ತಾ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ಫುಟ್ಫಾಲ್ ತುಂಬಾ ಚೆನ್ನಾಗಿತ್ತು. ಫುಲ್ ಡೇ ಕಂಟಿನ್ಯೂಸ್ಲಿ ಜನ ಬರ್ತಾನೆ ಇದ್ರು, ಫ್ಲೈ ಮಾಡ್ತಾನೆ ಇದ್ವಿ. ಸೊ ಈ ತರ ಎಲ್ಲೆಲ್ಲಿ ಉತ್ಸವಗಳು ಅಥವಾ ಏನಾದ್ರು ಸ್ಪೆಷಲ್ ಫೆಸ್ಟಿವಲ್ಸ್ ಏನೇನಾಗುತ್ತೆ, ಸೊ ಅಂಥ ಕಡೆ ನಾವು ಟಾರ್ಗೆಟ್ ಮಾಡಿ ಅಂಥ ಕಡೆ ಫ್ಲೈ ಮಾಡ್ತೀವಿ. ಓಕೆ. ನಿಮ್ಮ ಇದರಲ್ಲಿ ಸರ್ವಿಸಲ್ಲಿ ಚಾಲೆಂಜಸ್ ಯಾವತ್ತಾದ್ರೂ ಬಂದರೆ ಎಂಥದ್ದು ಬಂದಿತ್ತು, ಹೇಗೆ ಅಂತ? ಚಾಲೆಂಜಸ್ ಬಂದೇ ಬರ್ತಾ ಇರುತ್ತೆ, ಯಾಕಂದ್ರೆ ಇದು ಅದೇ ಕೆಲಸ 2 ಸಲ ಮಾಡುವಾಗ 2ನೇ ಸಲ ಸೇಮ್ ಇರಲ್ಲ. ಏನಾದರೂ ಒಂದು ಚಾಲೆಂಜಸ್ ಬರ್ತಾನೆ ಇರುತ್ತೆ. ಓಕೆ. ಹಾಂ, ಅದೇ ಮೇಂಟೆನೆನ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಅದೇ ಎವ್ರಿ ಟೈಮ್ ಅದೊಂದು ಲರ್ನಿಂಗ್ ಆಪರ್ಚುನಿಟಿ ಥರನೇ. ಸೊ ಚೆನ್ನಾಗಿರುತ್ತೆ, ಚಾಲೆಂಜಸ್ ಚೆನ್ನಾಗಿರುತ್ತೆ. ಹೆಂಗೆ ಅಪ್ರೋಚ್ ಮಾಡ್ತೀವಿ ನಾವು ಅದರಿಂದನೇ ಎಕ್ಸ್ಪೀರಿಯನ್ಸ್ ಎಲ್ಲ ಬೆಳೆಯೋದು. ಚೆನ್ನಾಗಿದೆ ಸರ್. ಓಕೆ. ಹಾಗಾದ್ರೆ ಪ್ರತಿ ತಿಂಗಳು ನಿಮ್ಗೆ ಈ ಟಾಸ್ಕ್ ಇರುತ್ತೆ? ಹೌದೌದು. ಹೋಗಿ ಬಂದು ಇಳಿಯೋವರೆಗೆ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ? ಹೌದು, ನಿಮಗೆ ಎಲ್ಲ ಮರ್ತೋಗ್ಬಿಡ್ತೀರಾ. ಜಸ್ಟ್ ಮೇಲಿಂದ ಏನು ಕಾಣ್ತಿದೆ ಇದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಲೈ ಮಾಡಿದಾಗಂತೂ ಇದು ಆ ಏರಿಯಾ ಅಲ್ವಾ, ಇದು ಈ ಜಾಗ ಅಲ್ವಾ ಅಂತ. ಇಲ್ಲ, ಯಾವಾಗ ಟೇಕ್ ಆಫ್ ಅಂದರೆ ನಿಮಗೆ ಟೈಮ್ ತುಂಬ ಕಮ್ಮಿ ಅನ್ಸುತ್ತೆ, ನಿಮಗೆ ಇಷ್ಟು ಬೇಗ ಲ್ಯಾಂಡ್ ಆಗ್ಬಿಟ್ಟು ಅಂತ. ಬಟ್ ನಾವು ನಮ್ದು ಕಂಪ್ಲೀಟ್ ಡ್ಯೂರೇಷನ್ ಕಂಪ್ಲೀಟ್ ಮಾಡಿರ್ತೀವಿ. ಬಟ್ ಜನಕ್ಕೆ ಅದು ನಂಬಿಕೆ ಬರಲ್ಲ. ಟೈಮ್ ಕಮ್ಮಿ ಮಾಡಿದ್ರು ಅನ್ಸುತ್ತೆ, ಇವರು ದುಡ್ಡು ಜಾಸ್ತಿ ತೊಗೊಂಡು ಟೈಮ್ ಕಮ್ಮಿ ಮಾಡ್ತೀರಾ ಅನ್ಸುತ್ತೆ. ಬಟ್ ನೀವು ಅಲ್ಲಿ ಅಷ್ಟು ಮುಳುಗೋಗಿರ್ತೀರಾ, ಸೊ ನಿಮಗೆ ಗೊತ್ತಾಗಲ್ಲ. ತುಂಬ ಬೇಗ ಟೇಕ್ ಆಫ್ ಮಾಡಿ ಲ್ಯಾಂಡ್ ಮಾಡ್ದಂಗೆ ಅನ್ಸುತ್ತೆ. ಹಂಗಿರುತ್ತೆ. ಓಕೆ. ಇನ್ನು ನೀವು ಓದಿದ್ರ ಬಗ್ಗೆ ಜಾಬ್ ಆಪರ್ಚುನಿಟೀಸ್ ಹೆಂಗಿದೆ ಸರ್? ಈಗ ತುಂಬಾನೇ ಇದೆ, ಯಾಕಂದ್ರೆ ಇಂಡಿಗೋ, ಏರ್ ಇಂಡಿಯಾ ಎಲ್ಲರೂ ಕಂಟಿನ್ಯೂಸ್ ಆಗಿ ಏರ್ಕ್ರಾಫ್ಟ್ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಸೊ ಕಾಲೇಜಿಂದ ಆಚೆ ಬರ್ತಿದ್ದಂಗೆ ಎಲ್ಲರೂ ಕಂಪನೀಸ್ ಬಂದು ಪ್ಲೇಸ್ಮೆಂಟ್ಸ್ ಅಲ್ಲಿ ತಗೋತಾ ಇದ್ದಾರೆ. ಜಾಬ್ ಆಪರ್ಚುನಿಟಿ ಈಗ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಓದಿದಾಗ ಇರಲಿಲ್ಲ ಹಂಗೆ, ಯಾಕಂದ್ರೆ ಫ್ರೆಷರ್ಸ್ಗೆ ಯಾರನ್ನೂ ತಗೋತಾನೆ ಇರಲಿಲ್ಲ. ನಾನೇ 3 ಸಲ ಇಂಡಿಗೋಲ್ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನನ್ನ ತಗೊಂಡಿಲ್ಲ. ಈ ಕಂಪ್ನಿ ತಗೋತು, ಇದ್ರ ಜೊತೆಗೆ ಇದ್ದೀನಿ. ಓಕೆ. ಇನ್ನು ಕ್ಯಾಪ್ಟನ್ ಗೋಪಿನಾಥ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈಸ್ ಅ ವಿಷನರಿ ಸರ್. ಯಾಕಂದರೆ ಆಗ್ಲೂ ಅವರು ಸಾಮಾನ್ಯ ಜನರಿಗೆ ಫ್ಲೈ ಮಾಡೋಕ್ಕೆ ಅಂತ ಆಪರ್ಚುನಿಟೀಸ್ ತಂದುಕೊಟ್ರು. ಈಗಲೂ ಹೆಲಿಕಾಪ್ಟರ್ಸ್ ಇಟ್ಕೊಂಡು ಅದೇ ಮಾಡ್ತಾ ಇದ್ದಾರೆ. ಸೊ ಈಸ್ ಅ ಟೋಟಲ್ ವಿಷನರಿ. ₹1 ಕರ್ಕೊಂಡು ಹೋದವರು. ಹೌದೌದು. ಈಗಲೂ ಎಲ್ಲರೂ ಅದೇ ಹೇಳೋದು, ಸಾಮಾನ್ಯ ಜನರು ಫ್ಲೈಯಿಂಗ್ ಕನ್ಸನ್ನ ನನ್ಸು ಮಾಡ್ಕೊಳಕ್ಕಾಯ್ತು. ಈಗಲೂ ಈ ಹೆಲಿಕಾಪ್ಟರ್ಸಲ್ಲೂ ಸೇಮ್ ಅದೇ ಸಿನಾರಿಯೋ ನಡೀತಾ ಇದೆ. ಓಕೆ. ಈಗಲೂ ಕಂಪನಿ ವಿಚಾರ ಮಾಡ್ತಿರೋದು ಅದೇ, ಇದು ಇನ್ನೇನೋ ಬಿಸ್ನೆಸ್ ಮಾಡೋದಕ್ಕಂತ ಅಲ್ಲ, ಹೌದು, ಸಾಮಾನ್ಯ ಜನಕ್ಕೆ ತಲುಪಲಿ. ಹೌದೌದು. ಓಕೆ. ಹಾಂ, ಯಾಕಂದ್ರೆ ದುಡ್ಡಿರೋರೆಲ್ಲ ಹೆಲಿಕಾಪ್ಟರ್ ಯಾವಾಗ ಬೇಕಾದ್ರೂ ದುಡ್ಡು ಕೊಟ್ಟು ಹೋಗ್ತಾರೆ. ಈ ತರ ಸಾಮಾನ್ಯ ಜನರು ಬಂದ್ಬಿಟ್ಟು ನಾನು ಒಂದು ಸ್ವಲ್ಪ ಫ್ಲೈ ಮಾಡ್ಬೇಕಂದ್ರೂ ಯಾರು ಕೊಡಲ್ಲ ಹಂಗೆ. ಸೊ ಈ ತರ ಜಾಯ್ ರೈಡ್ಸ್ ನಾವು ಆರ್ಗನೈಸ್ ಮಾಡ್ದಾಗ್ಲೇನೆ ಬಂದ್ಬಿಟ್ಟು ಒಂದು ಸ್ಲಾಟ್ಗೆ ಅಂತ ದುಡ್ಡು ತಗೊಂಡು ಫ್ಲೈ ಮಾಡೋಕ್ಕಾಗಿದೆ. ಇದೊಂದೇ ಆಪರ್ಚುನಿಟಿ ಇರೋದು ಅವ್ರಿಗೆ ಮಾಡೋಕ್ಕೆ ಅಂತ. ಹುಡುಗರು ಬರ್ತಾರೆ ಇದರಲ್ಲಿ, ವಯಸ್ಸಾದವ್ರು ಬರ್ತಾರೆ. ಹೋಗಿ ಬಂದಾಗ ಅವ್ರ ಫೀಲಿಂಗ್ ಹೆಂಗಿರುತ್ತೆ, ಅಥವಾ ಮೇಲಿದ್ದಾಗ ಹೇಗಿರುತ್ತೆ? ಅದೇನೆ, ಇವಾಗೆಲ್ಲ ಡಿಸೇಬಲ್ಡ್ ಪೇರೆಂಟ್ಸ್ ಎಲ್ಲ ಇರ್ತಾರೆ, ಅವರು ತುಂಬಾ ಆಸೆ ಪಟ್ಟು ಕರ್ಕೊಂಡ್ಬರ್ತಾರೆ. ನಾವು ಒಂದ್ಸಲಿ ಫ್ಲೈ ಮಾಡಬೇಕು ಅಥವಾ ತಾಯಿ ಒಂದ್ಸಲಿ ಫ್ಲೈ ಮಾಡಿಸ್ಬೇಕು ಅಂತ. ಎಲ್ಲರೂ ಅಷ್ಟೇ ಕೇರ್ ಇಟ್ಕೊಂಡು, ವಯಸ್ಸಾದವರೆಲ್ಲ ಬಂದಾಗ್ಲೂ ನಾವೇ ಹಿಡ್ಕೊಂಡು ಅವ್ರನ್ನ ಹತ್ತಿಸ್ತೀವಿ. ಅವ್ರ ಸಂತೋಷ ನೋಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಎಷ್ಟೇ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು ಅವ್ರದ್ದು ಒಂದು ನಗು ನೋಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಓಕೆ. ನೀವು ಬೆಂಗಳೂರಲ್ಲಿ ಮಾಡ್ತಾ ಇರೋದು ಖುಷಿ ವಿಚಾರ. ಹೌದು ಸರ್. ಈಗ ಬೇರೆದವರು ಅವ್ರವ್ರ ಡಿಸ್ಟಿಕ್ಕಲ್ಲಿ, ಅಥವಾ ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹಂಪಿ ಅಂತ ಅನ್ಕೊಳ್ಳೋಣ. ನೀವು ಇಡೀ ಅದನ್ನ ಮೇಲಿನಿಂದ ನೋಡ್ಬೇಕಂತ ಒಂದು ಆಸೆ ಇರುತ್ತೆ, ಇಡೀ ಕ್ಷೇತ್ರನ. ಅಂಥದಕ್ಕೆ ಅವಕಾಶಗಳಿಲ್ವಾ ಸರ್? ಹಂಪಿ ಉತ್ಸವ ಏನಾಗುತ್ತೆ, ಪ್ರತಿ ವರ್ಷ ಅಲ್ಲೆಲ್ಲ ಹೆಲಿಕಾಪ್ಟರ್ ಹೋಗಿರುತ್ತೆ. ಆ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಬ್ಯಾಂಗ್ಳೂರಿಂದಾನೇ ಹಂಪಿಗೆ ಹೋಗಿ ಬಂದಿರೋನು ಅವ್ರಿಗೂ ಅವಕಾಶ ಇದೆ. ಅದ್ರಾಗ ಸಪ್ರೇಟ್ ಆಗಿ ಒಂದು ಚಾರ್ಟರ್ ಸರ್ವಿಸಸ್ ಅಂತ ಮಾಡಿಕೊಂಡು ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಹಂಪಿ ಇದ್ರೆ, ಶ್ರಾವಣ ಬೆಳಗೊಳ ಇದೆ, ಆ ಥರ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಬರ್ಬೋದು. ಹೌದು. ಓಕೆ.
ಹಾಂ 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 ಸೊ ಎಲ್ಲೆಲ್ಲಿ ಇದೆ ಆ ಥರದ್ದು ಎಲ್ಲಿ ಅವಕಾಶಗಳಿದೆ ಅಲ್ಲೆಲ್ಲ ನೀವು ಸೇವೆ ಇದ್ದೇ ಇದೆ ನಿಮ್ಮದು? ಸೇವೆ ಎಲ್ಲ ಇದೆ, ಎಲ್ಲ ಕಡೆ ಸರ್ವಿಸಸ್ ಇದೆ, ನಾವು ಮಾಡಿಕೊಡ್ತೀವಿ. ಒಟ್ಟು ಈ ಸಂಸ್ಥೆದು ಎಷ್ಟು ಹೆಲಿಕಾಪ್ಟರ್ ಇದೆ ಸರ್? ಈ ಸಂಸ್ಥೆದು ನಿಯರ್ಲಿ ಅಬೌಟ್ ಒಂದು 15-16 ಹೆಲಿಕಾಪ್ಟರ್ಸ್ ಇದೆ. ಎಲ್ಲ ಕಡೆ ಒಂದೊಂದು ಕಡೆ ಸ್ಟೇಷನ್ ಆಗಿದೆ. ಓಕೆ. ಇವಾಗ ಕರ್ನಾಟಕದಲ್ಲಿ 2 ಹೆಲಿಕಾಪ್ಟರ್ ಇದೆ, ಒಂದು ಫ್ಲೈಯಿಂಗಲ್ಲಿದೆ, ಒಂದು ಆಲ್ರೆಡಿ ಎಲ್ಲಿದೆ. ಇಲ್ಲಿ ಬುಕ್ ಮಾಡಿದವ್ರಿಗೆ ಇಲ್ಲಿ ಕಳಿಸ್ತೀವಿ? ಇಲ್ಲೇ ಸರ್ವಿಸಸ್ ನಾವು ಕೊಡ್ತೀವಿ. ಓಕೆ. 2 ಹೆಲಿಕಾಪ್ಟರ್ ಇಲ್ಲೇ ಇದೆ? ಇಲ್ಲ, ಬ್ಯಾಂಗ್ಳೂರಲ್ಲೇ ಇದೆ 2 ಹೆಲಿಕಾಪ್ಟರ್. ಇದರಲ್ಲಿ ಬೇರೆ ಬೇರೆ ಇದೆಯಾ ಅಥವಾ ಯಾವ ಹೆಲಿಕಾಪ್ಟರ್ ಕೆಲವೊಬ್ಬರಿಗೆ ಗೊತ್ತಿಲ್ಲ, ರೇಟ್ ಏನೋ ಡಿಫ್ರೆನ್ಸ್ ಇದೆಯಾ? ಇಲ್ಲ ಸರ್, ಇವಾಗ ಎಲ್ಲ ಮಾಡೆಲ್ಸ್ ಬಂದು ಏರ್ಬಸ್ ಹೆಲಿಕಾಪ್ಟರ್ H130 ಇಲ್ಲ H125 ಬರುತ್ತೆ. ಲಾಸ್ಟ್ ಟೈಮ್ ಅದು ಬ್ಲ್ಯಾಕ್ ಕಲರ್ ಮಾಡೆಲ್ ನಿಮ್ಗೆ ಏನು ತೋರಿಸಿದೆ, ಇದು ಮತ್ತೆ ಇದು ಅವೈಲೇಬಲ್ ಇದೆ, 2 ಅವೈಲೇಬಲ್ ಇದೆ ಬ್ಯಾಂಗ್ಳೂರಲ್ಲಿ. ಓಕೆ. ಹಾಂ ಹಾಂ ಹಾಂ. ಈಗ ಪ್ರತಿ ತಿಂಗಳಂತೂ ಇದು ಅವೈಲೇಬಲ್ ಇದ್ದೇ ಇರುತ್ತೆ? ಪ್ರತಿ ತಿಂಗಳು ಇದು ಅವೈಲೇಬಲ್ ಇರುತ್ತೆ ಫ್ಲೈ ಮಾಡೋಕ್ಕೆ ಬ್ಯಾಂಗ್ಳೂರ್. ಓಕೆ. ಹಾಂ 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 ಹಾಂ. ಸೊ ಇದು ಆಯಿತು. ಇನ್ನೊಂದು ವಿಚಾರ ಸರ್ ಹೇಳಿದ್ರು ನಂಗೆ, ಅದು ಎಲ್ಲಿಗೆ ಬಂತು ಅಂತ ಗೊತ್ತಿಲ್ಲ. ಮತ್ತೆ ನಾವು ಫ್ಲೈಟನ್ನು ಶುರು ಮಾಡ್ತೀವಿ, ಮತ್ತೆ ನಮ್ಮ ಸಂಸ್ಥೆಯಿಂದ ಆ ಕಡೆ ಒಂದು ಇದನ್ನು ಮಾಡ್ತಾ ಇದೆ ಅಂತ, ಅದೇನಾದರೂ ಸಾಧ್ಯತೆಗಳು? ಹೌದು, ಏರ್ಲೈನ್ಸನ್ನು ಆಲ್ರೆಡಿ DGCA ಕಡೆಯಿಂದ ಮತ್ತು ಎಲ್ಲೆಲ್ಲ ಕೆಲವು ಏರ್ಕ್ರಾಫ್ಟ್ ಆಪ್ಷನ್ಸು ಬರಬೇಕಲ್ಲ ನಮಗೆ, ಅದು ಉಡಾನ್ ಸ್ಕೀಮ್ಸು ಅದು ಇದು ಎಲ್ಲ ನಾವು ಟಾರ್ಗೆಟ್ ಮಾಡ್ತಾಯಿದ್ವಿ. ನೋಡಬೇಕು ಕ್ಯಾಪ್ಟನ್ ಎಷ್ಟು ಬೇಗ ನಾವು ಮತ್ತೆ ಸರ್ವಿಸ್ ಬ್ಯಾಕ್ ಟು ಸರ್ವಿಸ್ ಏರ್ ಡೆಕ್ಕನ್ನು ಓಪನ್ ಆಗುತ್ತೆ ಅಂತ ನಾವು ವೇಟ್ ಮಾಡ್ತಿದ್ದೀವಿ ಎಲ್ಲ ಈಗರಾಗಿ. ಇದು ಹೆಂಗೆ ಎಲ್ಲರಿಗೂ ಅವೈಲಬಿಲಿಟಿ ಸಿಗ್ತಾ ಇದೆ, ಎಲ್ಲರಿಗೂ ಹೋಗೋಕ್ಕೆ ಅವಕಾಶ ಇದೆ, ಅದು ₹1 ಟಿಕೆಟ್ಸನ್ನು ಎಲ್ಲ ಮತ್ತೆ ಎಲ್ಲರೂ ಜನರ ಹತ್ರ ತಲುಪಿಸ್ಲಿ ಅಂತ ನಾವು ವೇಟ್ ಮಾಡ್ತಾಯಿದ್ದೀವಿ ಅಲ್ವಾ? ಹೌದು, ತುಂಬ ಒಳ್ಳೆಯದು ಸರ್. ಯಾಕಂದರೆ ಸಂಸ್ಥೆ ಯಾವಾಗಲೂ ಬರೀ ಲಾಭದ ದೃಷ್ಟಿಕೋನ ಅಲ್ಲದೆ ಹೌದು ಜನಸಾಮಾನ್ಯರಿಗೆ ತಲುಪೋಣ, ಕರೆಕ್ಟ್, ಅವ್ರ ಆಸೆ ಆಕಾಂಕ್ಷೆನ ನಾವು ಪೂರೈಕೆ ಮಾಡೋಣ. ಈಗ ನೋಡಿ, ಎಲ್ಲರೂ ನೀವೇ ಹೇಳಿದ್ರಿ 2 ಅವರ್ ತಗೊಳ್ಳೇಬೇಕು, 3 ಲಕ್ಷ ಚಿಲ್ಲರೆ ಕೊಟ್ಟು ಯಾರಿಗೂ ಆಸಕ್ತಿ ಇಲ್ಲ. ಅವತ್ತು ಒಂದು ದಿವಸ ಬಂದು ಅಟ್ಲೀಸ್ಟ್ ಅವರು ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದು ಫ್ಯಾಮಿಲಿಯನ್ನು ಯೂಸ್ ಮಾಡ್ಕೋಬಹುದು ಅಲ್ವಾ? ಆ ಸರ್ವಿಸಸ್ 8 ನಿಮಿಟ್ಸ್ ಸರ್ವಿಸಸ್, ಹೆಲಿಕಾಪ್ಟರ್ ಸರ್ವಿಸಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಲೈಫಲ್ಲಿ ಒಂದು ನೆನಪುಳಿಯುವಂಥದ್ದು. ಈಗ ತಂದೆ ತಾಯಿ ವಯಸ್ಸಾದವ್ರನ್ನ, ಹೌದು ಅಲ್ವಾ, ಅವ್ರನ್ನ ಕೆಲವರು ಹೆಲಿಕಾಪ್ಟರಲ್ಲಿ ಕೂರಿಸ್ಬೇಕು, ಪೇರೆಂಟ್ಸನ್ನ, ಅವ್ರೂ ಖುಷಿ ಆಗಲಿ, ಎಲ್ಲ ಸರ್ವಿಸಸ್ ನೋಡಬೇಕು, ಎಲ್ಲರಿಗೂ ಇರುತ್ತೆ. ಇವಾಗ ಅವಕಾಶ ಬಂದಿದೆ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಇದು ಮಳೆಗಾಲ ಅಂದ್ರೆ 12 ತಿಂಗಳು ಇರುತ್ತಾ ಸರ್? 12 ಮಂತ್ಸ್ ಇವಾಗ ಸದ್ಯಕ್ಕೆ ಅದೇ ಟಾರ್ಗೆಟ್ ಮಾಡ್ತಾ ಇದೀವಿ, ಕಂಟಿನ್ಯೂಸ್ಲಿ ಸರ್ವಿಸಸ್ ಇರಲಿ ಅಂತ. ನೋಡಬೇಕು, ಆ ಮಾನ್ಸೂನು ಮಳೆಗಾಲ ಇದ್ದರೆ ನಾವು ಸರ್ವಿಸಸನ್ನು ಸ್ವಲ್ಪ ಡಿಲೇ ಮಾಡ್ತೀವಿ, ಆದರೂ ಕಂಟಿನ್ಯೂಸ್ ಇರುತ್ತೆ. ಈಗ ಪ್ಲಾಟ್ಫಾರ್ಮ್ ಎಲ್ಲಿ ಗೊತ್ತಾಗುತ್ತೆ ನಿಮ್ದು ಇಂತಲ್ಲಿ ಇದೆ ಅಂತ ಹೇಳಿ ಜನಸಾಮಾನ್ಯರು ನೋಡಬೇಕು ಅಂದರೆ? ನಾವು ನಮ್ಮದು ಡೆಕ್ಕನ್ ವೆಬ್ಸೈಟ್ ಇದೆ, ಡೆಕ್ಕನ್ ವೆಬ್ಸೈಟಲ್ಲಿ ನಾವು ಪ್ರತಿ ಟೈಮು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಇವಾಗ ನಂಬರ್ ಕೊಟ್ಟಿರ್ತೀವಿ, ಕರೆಗನ್ನು ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಓಕೆ, ಅಲ್ಲಿ ಚೆಕ್ ಮಾಡಿದರೆ ಅಪ್ಡೇಟ್ಸ್ ಅಲ್ಲಿ ಇರುತ್ತೆ? ಅಲ್ಲಿ ಅಪ್ಡೇಟ್ಸ್ ಇರುತ್ತೆ, ಹೌದು. ಬುಕ್ಕಿಂಗು ಅಲ್ಲಿ ಬುಕ್ಕಿಂಗು ಅಲ್ಲೂ ಮಾಡ್ಕೋಬೋದು. ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ, ಮಾಡಿಕೊಂಡು ನೀವು ಸರ್ವಿಸಸನ್ನು ಯೂಸ್ ಮಾಡ್ಕೋಬೋದು. ಹೌದು ಅಲ್ವಾ? ಹಂಗೆ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಮತ್ತೊಂದು ಸಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಇನ್ನೂ ಒಂದ್ಸಲ 12ನೇ ತಾರೀಕಿಗೆ ನಾವಿಲ್ಲಿ ಇರ್ತೀವಿ, ಹೌದು ಅಲ್ವಾ? ವೀಕ್ಷಕರಿಗೆ ನಾವು ಅವೈಲೇಬಲ್ ಇರ್ತೀವಿ. ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಎಲ್ರಿಗೆ ಹತ್ಬೇಕಂತ ಆಸೆ ಇರುತ್ತೆ. ಕೆಲವೊಬ್ರಿಗೆ ಏನಾದರೂ ಅಡಚಣೆ ಬಂದರೆ, ತುಂಬ ಬಡವರು ಬಂದರೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ನಿಮ್ಮ ಲಿಮಿಟ್ಸಲ್ಲಿ ಏನು ಸಾಧ್ಯತೆಗಳಿದೆಯೋ ಅದು, ಯಾಕಂದರೆ ಎಲ್ರಿಗೆ ಆಸೆ ಇರುತ್ತೆ. ಯಾಕಂದರೆ ಈ ಅಪರ್ಚುನಿಟೀಸ್ ಮಿಸ್ ಮಾಡಿದ್ರೆ ಮತ್ತೆ ಸಿಗೋದೇ ಇಲ್ಲ ನಿಮಗೆ, ಅಲ್ವಾ? ಕರೆಕ್ಟ್. ಹಾಗಾಗಿ ಬೆಂಗಳೂರಿನ ಆ ಹೈಟ್ಸಿಂದ ನೋಡೋಕ್ಕಾಗೋದಿಲ್ಲ ಒಂದು. ಆಮೇಲೆ ತುಂಬ ಜನಕ್ಕೆ ಒಂದು ಆಸೆ ಇದ್ದೇ ಇರುತ್ತೆ. ಒಂದ್ಸಲ ನೀವು ಹೇಳ್ಬಿಡ್ಬೋದು, ನಾನು ಹತ್ಕೊಂಡು ಬಂದಿದ್ದೀನಿ ಬಿಡಪ್ಪ ಅಂತ. ಮುಖ್ಯವಾಗಿ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಮುಂದೆ ಅವಕಾಶ ಬರ್ಬೋದು, ಬಟ್ ಅದನ್ನು ಆ ಜನ್ಮಾಂತರ ಮರೆಯಲ್ಲ. ಅವ್ರು ಎಲ್ಲರೂ ಊರು ತುಂಬ ಹೇಳ್ಕೊಂತ ಅಡ್ಡಾಡ್ಬಿಡ್ತಾರೆ, ನನ್ನ ಮಗ ಹೆಲಿಕಾಪ್ಟರ್ನಾಗ ಹತ್ಸಿದ್ನಪ್ಪ ಅಂತ ಹೇಳಿ. ಹಾಗಾಗಿ ಕ್ಯಾಪ್ಟನ್ ಗೋಪಿನಾಥ್ ಸರ್ಗೆ ಇನ್ನೊಂದ್ಸಲ ನಮ್ಮ ಸೆಲ್ಯೂಟ್ ಇರಲಿ. ಯಾಕೆಂದರೆ ಜನಸಾಮಾನ್ಯರಿಗೆ ಇದಕ್ಕೊಂದು ಮತ್ತೊಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಗೆಳೆಯರೇ, ನೆನಪಿಟ್ಕೊಳ್ಳಿ, ಜುಲೈ 11, 12 ನಂಬರ್ ಬರ್ತಾ ಇದೆ. ಬುಕ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಸ್ಲಾಟ್ ಮೊದಲೇ ಕೊಡ್ತಾರೆ. ಯಾವ ವಾರ ಬರುತ್ತದು? ಸ್ಯಾಟರ್ಡೆ ಸಂಡೇ ಬರುತ್ತೆ. ಸ್ಯಾಟರ್ಡೆ ಸಂಡೇ ಬರುತ್ತೆ. ಇದು ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ನಡೆಯುತ್ತೆ. ನಿಮ್ಮ ವೆಬ್ಸೈಟಲ್ಲಿ ನಮ್ಮ ಫೋನ್ ನಂಬರು ನಿಮ್ಗೆ ಸೇಮ್ ನಂಬರ್ ಅಲ್ಲ? ಸೇಮ್ ನಂಬರು ಅದರಲ್ಲಿ ಬರ್ತಾ ಇರುತ್ತೆ. ನೀವು ಅದನ್ನು ನೋಡಿ ಬುಕ್ ಮಾಡ್ಕೊಳ್ಳಿ. ಬನ್ನಿ, ನಿಮ್ಮದೊಂದು ಎತ್ತರದ ಹಾರಾಟ ಶುರುವಾಗಲಿ. ಜೀವನದಲ್ಲಿ ಏನೇನ ಮಾಡಿಬಿಟ್ಟಿದ್ದೀವಿ ಬಿಡ್ರಿ, ಅಲ್ವಾ ಸರ್? ಹೌದು. ಒಂದು ಆಗಲಿ, ಎಲ್ಲರಿಗೂ ಆಸೆ
ಒಂದು ಕಂಪ್ಲೀಟ್ ಆಗಲಿ. ಒಂದು ಕಂಪ್ಲೀಟ್ ಆಗಲಿ, ಹೌದು. ಏನೋ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡು ಹೋಗ್ಬಿಟ್ಟೇರಿ ಅಂತಂದ್ರೆ ಯಾಕೆ ಅದು ಹೌದು. ಆಗೋದಿಲ್ಲ. ಮುಖ್ಯವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಂದೆ ತಾಯಿನ ಕರ್ಕೊಂಡು ಬನ್ನಿ. ಹಾಗಾಗಿ ಅವರೊಂದು ಹಾರಾಟ ಮಾಡಲಿ. ಹಾಗಾಗಿ ಮತ್ತೊಂದು ಅವಕಾಶ ಯಾಸಿನ್ ಸರ್ ಮಾಡಿಕೊಟ್ಟಿದ್ದಾರೆ. ತುಂಬ ತೊಂದರೆನೂ ಕೊಟ್ಟಿದ್ದೀವಿ ಯಾಸಿನ್ ಸರ್ಗೆ. ಸರ್ ಹಾಕಿದಾಗ ಫೋನಿನ ಸುರಿಮಳೆ ಹೇಗಿತ್ತು ಸರ್? ಹೌದು, ತುಂಬಾ ಜನ ಎಲ್ಲೆಲ್ಲೋ ಏನೇನು ಕ್ವೈರೀಸು, ಸರ್ ಹಿಂಗು ಅಲ್ಲಿ ಹೋಗಿ ಬರ್ಬೋದಾ, ನಮ್ಮ ಮನೆ ಹತ್ರ ಬರ್ಬೋದಾ ಅಂತ ಎಲ್ಲರಿಗೂ ಪೇಷನ್ಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಏನಾದರೂ ಮತ್ತೆ ರಿಕ್ವೈರ್ಮೆಂಟ್ಸ್ ಏನಾದರೂ ಇದ್ರೆ ಅದೇ ಜಾರೈಡ್ಸ್ ಪ್ರಕಾರ ಕರೆ ಮಾಡಲಿ. ಎನಿ ಟೈಮ್ ವಿ ಆರ್ ಅವೈಲೇಬಲ್ ಟು ಗಿವ್ ಸರ್ವಿಸ್. ನನಗಂತೂ ತುಂಬಾ ಜನ ಒಬ್ರು ಫೋನ್ ಮಾಡಿದ್ರು ಸರ್ ಗೂಗಲ್ ಪೇ ಯಾರ್ದು ಹೇಳಿ ಸರ್ ಹಾಕ್ಬಿಡ್ತೀನಿ, ನಾನು ಇಲ್ಲಿ ಟಿಫನ್ ಮಾಡಿ ನಿಂತಿದ್ದೀನಿ, ನಮ್ಮ ಮನೆಗೆ ಹೋಗಿ ಊಟಕ್ಕೆ ಹೋಗ್ಬೇಕು ಅಂತ ಫೋನ್ ಮಾಡಿದ್ರು. ಹೌದು. ನಾನು ಪಾಪ ಅಂದ್ರೆ ಅವ್ರು ಎಷ್ಟು ಸರಳವಾಗಿ ಇದನ್ನ ಮಾಡ್ಬಿಟ್ಟವ್ರೆ ಅಂದ್ರೆ, ಈ ಆಟೋ ಟ್ಯಾಕ್ಸಿ ಕಾರು ಬರ್ತಾವಲ್ಲ ಸರ್, ಹಂಗ ಅನ್ಕೊಂಡ್ಬಿಟ್ಟಿದ್ರು ಅವರು. ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಸರ್ವಿಸಸ್ ಆ ತರಾನೇ ಸರ್ವಿಸಸ್ ಇಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ತರ ಕಾಣಿಸುತ್ತೆ, ಯೂಸ್ ಮಾಡ್ಕೋಬಹುದು. ಗೆಳೆಯರೇ ಬನ್ನಿ, ಖಂಡಿತ ಅವಕಾಶ ನಿಮ್ಗಿದೆ. ಈಗ ಮತ್ತೆ ಬರಲ್ಲ, ಒಂದ್ಸಲ ಅಂದ್ರೆ ಪ್ರತಿ ತಿಂಗಳು ಇರುತ್ತೆ. ಇದನ್ನ ಡೆಕ್ಕನ್ ಅವ್ರು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಇನ್ಯಾರು ಪ್ರಪಂಚದಲ್ಲಿ ನನಗೆ ಗೊತ್ತಿಲ್ಲಂಗೆ ಯಾರು ಇಲ್ಲ ಸರ್. ಕೆಲವು ಮಾಡ್ತಾರೆ, ಬೇರೆ ಕಡೆ ಎಲ್ಲ ನಾವು ಮಾಡ್ತಾ ಇರ್ತೀವಿ ಔಟ್ ಸ್ಟೇಷನ್ಸ್ ಎಲ್ಲ. ಇಲ್ಲಿ ಬಂದು ನೀವು ಈ ಟೈಮನ್ನು ಈ ಸರ್ವಿಸಸ್ ಡೆಕ್ಕನ್ ಚಾರ್ಟರ್ಸ್ ಇಂದ ಸರ್ವಿಸಸ್ ಯೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 11:12ಕ್ಕೆ ಮತ್ತೆ ನೀವು ನೀವು ಬರಬೇಕು, ಟೀಮನ್ನು ಕರ್ಕೊಂಡು ಬರಬೇಕು. ಹೌದು, ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ನೋಡಿ, ಆಮೇಲೆ ನೀವು ಎಲ್ಲ ಜನರಿಗೆ ಇನ್ನೂ ಒಂದ್ಸತಿ ಹೇಳಬೇಕು ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಖಂಡಿತ ಸರ್, ಖಂಡಿತ ನಾವು ಇರ್ತೀವಿ ನಿಮ್ಮ ಜೊತೆಗೆ. ಅವತ್ತು ಬನ್ನಿ, ಹಾರಾಟದ ಜೊತೆಗೆ ಇರ್ತೀವಿ. ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಅವತ್ತು, ಯಾಕಂದ್ರೆ ಮುಂದಿನ ಪೀಳಿಗೆಗೆ ತಲುಪಲಿ. ಹಾಗಾಗಿ ಬಹಳ ಖುಷಿ ಇರುತ್ತೆ. ಮಿಸ್ ಮಾಡದೆ ಬನ್ನಿ. ಇದ್ರದ್ದು ಅಡ್ರೆಸ್ ಹೇಳೋಣ ಸರ್. ಇದು ಜಕ್ಕೂರು ಡ್ರಮ್ಮು, ಡೆಕ್ಕನ್ ಚಾರ್ಟರ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಲ್ಲಾರಿ ಮೇನ್ ರೋಡ್, ಬಳ್ಳಾರಿ ಮೇನ್ ರೋಡ್, ಯಲಹಂಕ. ಬಿಫೋರ್ ಯಲಹಂಕ. ಬಿಫೋರ್ ಯಲಹಂಕ. ಹೌದು. GKVK. GKVK ನೆಕ್ಸ್ಟ್ ಸ್ಟಾಪ್ ನಮ್ದು. GKVK ನೆಕ್ಸ್ಟ್ ಸ್ಟಾಪು ಬಿಫೋರ್ ಯಲಹಂಕನೇ ಬರುತ್ತೆ. ಜಕ್ಕೂರು ಏರೋಡ್ರಮ್ ಅಂತ ನಿಮಗೆ ಮ್ಯಾಪ್ ಕೂಡ ಹಾಕಿರ್ತೀನಿ, ಏನು ಮಿಸ್ ಮಾಡ್ಕೋಬೇಡಿ. ಬಂದ್ಬಿಡಿ. ಯಾವತ್ತು ಒಂದು ದಿವಸ ಬೆಂಗಳೂರು ನೋಡ್ದಂಗೂ ಆಗುತ್ತೆ, ಹೆಲಿಕಾಪ್ಟರ್ ರೈಡ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.